ಮಾತರಿಶ್ವನ್ನಮಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ पूर्णज्ञानाय विद्महे पूर्णानन्दाय धीमहि तन्नो व्यासः प्रचोदयात्। ನಿನ್ನೆ ನೋಡಿದೆವು 5 ಜನ ಪಾಂಡವರು ವಿರಾಟರಾಜನ ಆಸ್ಥಾನಕ್ಕೆ ಬಂದರು. ವಿರಾಟರಾಜನಿಗೆ ಹೇಳಿದರು, ನಿನ್ನಲ್ಲಿ ನಾವು ಈ ಕೆಲಸ ಮಾಡ್ತೇವೆ ಅಂತ. ಅದಕ್ಕೆ ವಿರಾಟ ಹೇಳಿದ, ನಿಮ್ಮ ಶರೀರದ ಎತ್ತರ, ಗಾತ್ರ, ಲಕ್ಷಣ ಇವುಗಳನ್ನೆಲ್ಲ ನೋಡಿದರೆ ಕಳಪೆ ಕೆಲಸ ಮಾಡಿಸಲಿಕ್ಕೆ ನನಗೇ ಮನಸ್ಸು ಬರುವುದಿಲ್ಲ. ಇಡೀ ರಾಜ್ಯಭಾರ ಮಾಡಿ ಸೇನಾಧಿಪತಿಗಳಾಗಿಯಿಂದ ಅದಕ್ಕೆ ಭೀಮಸೇನ, ಅರ್ಜುನ, ನಕುಲ, ಸಹದೇವ, ಧರ್ಮರಾಜ ಎಲ್ಲ ಹೇಳಿದ್ರು, ಇಲ್ಲ ಇಲ್ಲ ನಾವು ಮಾಡೋದೇ ಈ ಕೆಲಸ ಅಂತ. ಅಲ್ಲಿಗೆ ಯಾರು ರಾಜ, ಯಾರು ಸೇವಕರು. ಇದಾದ ಮೇಲೆ ದ್ರೌಪದಿ ಬಂದು ಆ ಇಡೀ ದ್ರೌಪದಿಯ ಅಡಿಯಿಂದ ಮುಡಿಯವರೆಗಿನ ವರ್ಣನೆ ಇಲ್ಲಿ ಬಂತು. ಆ ದ್ರೌಪದಿ ಸುದೇಶ್ನೆಯ ಹತ್ತಿರ ಬಂದು ನನ್ನನ್ನು ಕೆಲಸಕ್ಕಿಟ್ಟುಕೋ ಅಂದು ಅಷ್ಟು ನಿನ್ನೆ ನೋಡಿದ್ದು. ಅವಳು ಹೇಳ್ತಾಳೆ, ಸುದೇಶ್ನೆ ನಭರೇಯಮಹಂ ಭದ್ರೇ ಸಂಶಯೋ ಮೇ ನ ವಿದ್ಯತೆ. ನೋಡು, ನೀನು ಅತ್ಯಂತ ಚೆಲುವೆಯಾಗಿದ್ದಿ, ಅದರಿಂದಲೇ ನಿನ್ನನ್ನು ನನಗೆ ಸಾಕಲಿಕ್ಕಾಗಲ್ಲ. ನಾಳೆ ರಾಜ ನಿನ್ನ ಬೆನ್ನು ಹಿಡಿದ್ರೆ ನಾನೇನು ಮಾಡಲಿ? ನನ್ನ ಮನೆಯಲ್ಲಿ ನೀನು ವಾಸ ಮಾಡೋದು ಅಂದರೆ ನಾನೇ ಒಂದು ಹಾವಿಗೆ ಹಾಲೆರೆದಂತೆ. ನಿನ್ನ ಈ ಚೆಲುವನ್ನು ನೋಡಿ ನನ್ನ ಗಂಡ ನಿನ್ನ ಸ್ಥಾನದಲ್ಲಿ ನನ್ನನ್ನು, ನನ್ನ ಸ್ಥಾನದಲ್ಲಿ ನಿನ್ನನ್ನು ನಿಯಮಿಸಿದರೆ ನಾನೇನು ಮಾಡಲಿ ಎಂದು. ಸ್ಥಿತ ರಾಜಕುಲೇ ನಾರ್ಯೋ ಯಾಂಶ್ಚೇಮ ರಾಜವೇಶ್ಮನಿ ಏಷ ದೋಷೋತ್ರ ಶುಶ್ರೋಣಿ ಕಥಂ ವಾ ಭೀರುಮನ್ಯಸೆ. ರಾಣಿಯರಿಗೆ ಸುಂದರಿಯರಿಂದ ಭಯ. ದೇ ಆರ್ ಅಫ್ರೇಡ್ ಆಫ್ ಬ್ಯೂಟಿ. ನನಗಿಂತ ಚೆಲುವೆಯಾಗಿದ್ದವಳು ಒಬ್ಬ ಬಂದರೆ ರಾಜ ಅವಳನ್ನು ಇಟ್ಕೊಳ್ತಾನೆ ಅಂತ. ಆಮೇಲೆ ನಾನು ಬೇರೆ ಕಡೆ ಹೋಗಬೇಕಾಗತ್ತೆ, ಅಥವಾ ನಾನೇ ನಿನ್ನ ದಾಸ್ಯ ಮಾಡಬೇಕಾಗತ್ತೆ. ಆಗೋದಿಲ್ಲ. ನಿನ್ನ ಸೌಂದರ್ಯ ಗಂಡು ಮಕ್ಕಳನ್ನು ಸೆಳೆದಿರುವುದು ಹೋಗಲಿ, ಈ ಮರಗಳನ್ನು ನೋಡು. ವೃಕ್ಷಾಂಶ್ಚ ಉಪಸ್ಥಿತಾನ್ ಪಶ್ಯ ಯೈಮೇ ಮಮ ವೇಶ್ಮನಿ ವಿನಮಂತೆ ಹಿ ತ್ವಾಂ ದೃಷ್ಟ್ವಾ ಪುಮಾಂಸಂ ಕಮ್ನಲೋಭಯೇಹೇ. ಈ ಮರಗಳು ನಿನ್ನೆಡೆಗೆ ಬಾಗ್ತಾ ಇವೆ. ಸಾಮಾನ್ಯವಾಗಿ ವಿಜಾತಿಯ ಪ್ರಾಣಿಗಳಿಗೆ ಸೌಂದರ್ಯ ವಿಜಾತಿಯಲ್ಲಿ ಕಾಣುವಲ್ಲ. ಇವಾಗ ಹೆಣ್ಣು ಕಪಿಗಳಲ್ಲಿರುವ ಸೌಂದರ್ಯ ಗಂಡು ಮಕ್ಕಳಿಗೆ ಇಷ್ಟ ಆಗುವಲ್ಲ. ಹಾಗೆ ಹೆಣ್ಣು ನಾಯಿಯ ಸೌಂದರ್ಯ ಕೋತಿಗೆ ಇಷ್ಟ ಆಗಲ್ಲ. ಹಾಗೆ ಗಂಡು ನವಿಲಿನ ಸೌಂದರ್ಯ ಹೆಣ್ಣು ನಾಯಿಗೆ ಇಷ್ಟ ಆಗುವುದಿಲ್ಲ. ಅದರಿಂದಾಗಿ ಪ್ರತ್ಯೇಕ ಜಾತಿಗಳಿರ್ತಾವೆ. ಅಲ್ಲಿಯ ಸ್ತ್ರೀ ಅಲ್ಲಿಯ ಪುರುಷರನ್ನು ಪ್ರೀತಿಸ್ತವೆ, ಅಲ್ಲಿಯ ಪುರುಷರು ಅಲ್ಲಿಯ ಸ್ತ್ರೀಯನ್ನು ಪ್ರೀತಿಸ್ತವೆ. ಆದರೆ ನಿನ್ನ ಸೌಂದರ್ಯ ಮರಗಳು ಬಾಗಿ ನಿನ್ನೆಡೆಗೆ
ಇವೆ ಅಂದರೆ ಎಂತಹ ಸೌಂದರ್ಯ ನಿನ್ನದು. ಇಷ್ಟು ಸೌಂದರ್ಯ ಇರುವವಳನ್ನು ನಾನು ಮನೆಯಲ್ಲಿ ಇಟ್ಟುಕೊಂಡ್ರೆ ನನ್ನ ದೊರೆ ವಿರಾಟ ಸುದೇಶ್ನೇ ನೀನು ದಾಸಿಯಾಗು, ನಿನ್ನ ದಾಸಿಯಾಗಿರುವವಳು ರಾಣಿಯಾಗ್ತಾಳೆ ಅಂದರೆ ನಾನು ಎಲ್ಲಿಗೆ ಹೋಗಲಿ? ಖಂಡಿತವಾಗಿ ನಾನು ಇದಕ್ಕೆ ಒಪ್ಪೋದಿಲ್ಲ. ನೀನು ನಿನ್ನ ಶರೀರದಲ್ಲಿ ಯಾವುದೇ ದೋಷಗಳಿಲ್ಲ. ಸುಸ್ನಾತಾಲಂಕೃತ ಚತ್ವಂ ಯಮೀಕ್ಷೇತಾ ಹಿ ಮಾನುಷಂ. ಚೆನ್ನಾಗಿ ಸ್ನಾನ ಮಾಡಿಕೊಂಡು ಅಲಂಕಾರ ಮಾಡಿ ನೀನು ಯಾರನ್ನ ಕಣ್ಣಿನಿಂದ ನೋಡುತ್ತೇಯೋ ಅವರ ಶರೀರ ಸರಿಯಾಗಿ ಹೋಗುತ್ತೆ. ಅವನು ರೋಗಿಯಾಗಿದ್ದರೆ ಅವನು ನೋಡಿದ ಕೂಡಲೇ ನಿನ್ನ ಶರೀರ ಸರಿಯಾಗುತ್ತೆ. ಅಷ್ಟು ಚೆಲುವೆ ನೀನು. ನಿನ್ನನ್ನು ನೋಡ್ತಾ ಇದ್ದರೆ ಮೈಯಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗಿ ರೋಗಗಳೆಲ್ಲ ಪರಿಹಾರ ಆಗಿ ಬಲಿಷ್ಠನಾಗಿ ಬಿಡ್ತಾನೆ. ನೀನು ಯಾರನ್ನ ಅಪ್ಪಿಕೊಳ್ಳುತ್ತೀಯೋ ಅವನಿಗೆ ವೇದನೆ ಇರೋದಿಲ್ಲ, ಮಾನಸಿಕ ರೋಗ ಇರೋದಿಲ್ಲ, ಮುಪ್ಪು ಇರೋದಿಲ್ಲ, ಹಸಿವೆ ಇದ್ದದ್ದು ಹೋಗುತ್ತೆ, ಬಾಯಾರಿಕೆ ಹೋಗುತ್ತೆ. ಯಾರಾದರೂ ಸತ್ತಿದ್ರೆ ನೀನು ಮುಟ್ಟಿದರೆ ಸಾಕು ಥಟ್ಟನೆ ಎದ್ದು ನಿಲ್ಲುತ್ತಾನೆ. ಅಷ್ಟು ಚೆಲುವೆ ನೀನು, ಅಷ್ಟು ಸೌಂದರ್ಯ ನಿನ್ನಲ್ಲಿ ಇದೆ. ಇಷ್ಟು ಚೆಲುವೆಯಾದ ನಿನ್ನನ್ನು ನಾನು ಮನೆಯಲ್ಲಿಟ್ಟುಕೊಳ್ಳಿಕ್ಕಾಗತ್ತಾ ಮಾಲಿನಿ? ಆಗೋದಿಲ್ಲ. ಯಥಾ ಕರ್ಕಟಕಿ ಗರ್ಭಂ ಆಧತ್ತೆ ಮೃತ್ಯುಮಾತ್ಮನಃ ತಥಾವಿಧಮಹಂ ಮನ್ಯೆ ತವ ಶುಭ್ರು ಸಮಾಗಮ. ಚೇಳು ಬಸಿರಾಗುತ್ತೆ. ಚೇಳು ಬಸಿರಾದರೆ ಗತಿ ಏನು? ಬೆನ್ನನ್ನು ಒಡೆದು ಮರಿ ಚೇಳು ಹೊರಗಡೆ ಬರುತ್ತೆ. ತಾಯಿ ಚೇಳು ಸಾಯುತ್ತೆ. ತಾಯಿ ಚೇಳು ಗರ್ಭವನ್ನು ಧರಿಸೋದು ಯಾತಕ್ಕೆ? ತಾನು ಸಾಯಲಿಕ್ಕೆ. ತಾಯಿ ಚೇಳು ಗರ್ಭವನ್ನು ಧರಿಸೋದು ಯಾತಕ್ಕೆ ಅಂದರೆ ತಾನು ಸಾಯಲಿಕ್ಕೆ. ಆ ರೀತಿ ಆಗತ್ತೆ ನಿನ್ನನ್ನು ತಂದು ನನ್ನಲ್ಲಿ ಇಟ್ಕೊಂಡ್ರೆ. ಹೀಗಾಗ್ತಾ ಇರುವಾಗ ದ್ರೌಪದಿ ತೀಕ್ಷ್ಣವಾಗಿ ನೋಡ್ತಾ ಇದ್ದು ಕೂಡಲೇ ಸುದೇಶ್ನಿಗೆ ಗೊತ್ತಾಯಿತು. ಅನುಮಾನಯೇ ತ್ವಾಂ ಸೈರಂಧ್ರಿ ನಾವಮನ್ಯೇ ಕಥಂಚನ. ನೋಡಮ್ಮ, ನಿನ್ನನ್ನು ಕ್ಯಾರೆಕ್ಟರ್ಲೆಸ್ ಅಂತ ಅವಮಾನ ಮಾಡ್ತಾ ಇಲ್ಲ, ಆದರೆ ನನ್ನ ಗಂಡ ಸರಿ ಇಲ್ಲ ಅಂತಷ್ಟೇ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಒಬ್ಬಳ ಚಂದವನ್ನು ಹೊಗಳುವಾಗ ನೀನು ಯಾರು ಬೇಕಾದರೂ ಆಕರ್ಷಿಸಬಲ್ಲೆ ಅಂತ ಹೇಳಿದರೆ ಅವಳು ಕ್ಯಾರೆಕ್ಟರ್ಲೆಸ್ ಅಂತ ತಾನೇ ಅರ್ಥ. ಅದಕ್ಕೆ ಅವಳು ಹೇಳೋದು, ನಾನು ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿಲ್ಲಮ್ಮ, ಗಂಡಸರು ಸರಿ ಇಲ್ಲ ಅಂತಷ್ಟೇ ಹೇಳ್ತಾ ಇರುವುದು ಅಂತ. ಆಗ ಮಾಲಿನಿ ಹೇಳ್ತಾಳೆ, ನಾಹಂ ಶಕ್ಯ ವಿರಾಟೇನ ನಾಪಿ ಚಾನ್ಯೇನ ಕೇನಚಿತ್. ಹೆದರಬೇಡ ಸುದೇಶ್ನೇ, ವಿರಾಟನಾಗಲಿ ಅಥವಾ ಬೇರೆ ಯಾರೋ ಆಗಲಿ ನನ್ನನ್ನು ವಶಪಡಿಸಿಕೊಳ್ಳಲು ಸಾಧ್ಯ ಇಲ್ಲ. ಕೇವಲ ಮನುಷ್ಯರಲ್ಲ, ದೇವತೆಗಳು, ಗಂಧರ್ವರು, ಯಕ್ಷರು ಯಾರೂ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಉಳಿಯುವುದಿಲ್ಲ. ಗಂಧರ್ವ ಪಾಲಯಂತೆ ಮಾಂ, ನನ್ನನ್ನು 5 ಜನ ಗಂಧರ್ವರು ಪಾಲನೆ ಮಾಡ್ತಾ ಇದ್ದಾರೆ. ಯಾವಾಗಲೂ ನನ್ನ ಬಗೆಗೆ ದೃಷ್ಟಿ ಇಟ್ಕೊಂಡಿರ್ತಾರೆ. ಎಷ್ಟ ದುಶ್ಚೀಲವಾನ್ ಮರ್ತ್ಯ, ಯಾರಾದರೊಬ್ಬ ಕೆಟ್ಟ ದೃಷ್ಟಿಯಿಂದ ನೋಡಿ ಕೆಟ್ಟ ನಡತೆಯಿಂದ ನನ್ನ ಮೈ ಮುಟ್ಟಿದ್ರೆ ಅವನು ಸುಟ್ಟು ಹೋಗ್ತಾನೆ. ಆ ರೀತಿ ಅವರು ಪಾಲನೆ ಮಾಡ್ತಾ ಇದ್ದಾರೆ. ಸಹಸ್ರಂವಾ ವಿಶಾಲಾಕ್ಷಿ ಕೋಟಿರ್ವಾಪಿ ಸಹಸ್ರಿಕಾ. ಅವನಿಗೆ ಎಷ್ಟೇ ಸೈನ್ಯವಿರಬಹುದು, 1000, ಲಕ್ಷ, ಕೋಟಿ, 100 ಕೋಟಿ ಜನ ಇರಬಹುದು, ನನ್ನ ಗಂಡನ ದೃಷ್ಟಿಗೆ ಬಿದ್ದವನು ಉಳಿಯಲಾರ. ದುಷ್ಟಚಿತ್ತಸ್ಯ ಮಾಂ ಬ್ರೂಯಾತ್ ಸನಜೀವೇ ತವಾಗ್ರತಃ. ಯಾರಾದರೂ ಕೆಟ್ಟ ಮನಸ್ಸಿನಿಂದ ನೋಡಿದರೂ ಸಾಕು ಅವನು ಇರೋದಿಲ್ಲ. ಅದರಿಂದ ಸುದೇಶ್ನೇ, ವಿಶ್ವಾಸ ಇಡು, ನಾನು ಅಂತಹವಳಲ್ಲ.
ನಿನ್ನ ಸ್ಥಾನವನ್ನು ಕಸಿಯುವುದಿಲ್ಲ. ಆದರೆ ನನ್ನದೊಂದು ಷರತ್ತು ಇದೆ. ಯೋಮೇ ನದದ್ಯಾದುಚ್ಛಿಷ್ಟಂ ನಚ ಪಾದೌ ಪ್ರಧಾವಯೇತ್. ನಾನು ನಿನ್ನ ದಾಸಿಯಾಗಿರಬಹುದು, ಆದರೆ ಎರಡು ಕೆಲಸ ಮಾಡುವುದಿಲ್ಲ. ನಿನ್ನ ಎಂಜಲನ್ನು ತಿನ್ನುವುದಿಲ್ಲ, ಒಂದು. ಎರಡನೆಯದ್ದು ನಿನ್ನ ಪಾದಗಳನ್ನು ತೊಳೆಯುವಲ್ಲ. ಇಷ್ಟು ಬಿಟ್ಟು ಬೇರೆ ಏನು ಕೆಲಸ ಬೇಕಾದರೂ ಮಾಡ್ತೇನೆ ಎಂದು. ಹಳೆಯ ಕಥೆಗಳನ್ನು ಕೇಳಬೇಕ್ರಿ, ಹಳೆಯ ಕಥೆಗಳನ್ನು ಕೇಳಬೇಕು. ಯಾಕೆ ಅಂದರೆ ಹೊಸ ಹೊಳಲು ಶುರು ಆಗೋದೇ ಹಳೆಯ ಕಥೆಯಿಂದ. ಗೋಪಾಲಕೃಷ್ಣ ಅಡಿಗರು ಅಂತ ಒಬ್ಬ ನವ್ಯ ಕವಿ, ಅವರು ಹೇಳ್ತಾರೆ, ವರ್ತಮಾನ ಪತ್ರಿಕೆಯ ತುಂಬ ಭೂತದ್ದೇ ಸುದ್ದಿ ಅಂತ. ವರ್ತಮಾನ ಪತ್ರಿಕೆಯ ತುಂಬ ಭೂತದ್ದೇ ಸುದ್ದಿ. ಇವತ್ತಿನ ಪೇಪರ್ ತಗೊಂಡ್ರು ನೆನ್ನೆದೇ ಸುದ್ದಿ ಇರುತ್ತೆ. ಹಾಗೆ ಹಳೆ ಕಥೆ ಬೇಕ್ರಿ. ಹಳೆ ಕಥೆ ಇಲ್ಲದೆ ಹೋದರೆ ಏನು ಮಾಡಲಿಕ್ಕಾಗುತ್ತೆ? ಹಳೆ ಕಥೆ ಇರಬೇಕು. ಆದ್ದರಿಂದಾಗಿ ಹಳೆ ಕಥೆಯಿಂದ ಕೇಳಿದ್ರೇ ನಾವು ಇವಾಗ ಹೇಗಿರಬಹುದು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೊಂದು ದೃಷ್ಟಾಂತ. ಕಾಡಿನಲ್ಲಿ ದ್ರೌಪದಿ ನಳನ ಕಥೆಯನ್ನು ಕೇಳಿದ್ದು. ಅದರಲ್ಲಿ ದಮಯಂತಿ ನಾನಾ ಕಷ್ಟಗಳಿಗೆ ಈಡಾಗಿ ಕಡೆಗೆ ಅವಳು ಕೂಡ ಸೈರಂಧ್ರಿ ಕೆಲಸವನ್ನೇ, ಬ್ಯೂಟಿಷಿಯನ್ ಕೆಲಸವನ್ನೇ ಮಾಡಿದ್ದು. ಯಾರೋ ಒಬ್ಬ ರಾಣಿಯ ಹತ್ತಿರ ಬಂದು ಇದನ್ನೇ ಹೇಳಿದ್ದು ದಮಯಂತಿ ಕೂಡ, ನಾನು ಎಂಜಲನ್ನು ತಿನ್ನುವುದಿಲ್ಲ, ಬೇರೆಯವರ ಕಾಲನ್ನು ತೊಳೆಯೋದಿಲ್ಲ ಅಂತ. ಅದನ್ನು ಹಾಗೆ ಗ್ರಹಿಸಿದ್ಲು ಯಾರು? ದ್ರೌಪದಿ. ಇಲ್ಲಿ ಬಳಸು. ಅದರಿಂದಾಗಿ ಹಳೆ ಕಥೆ ಕೇಳಬೇಕು, ಹೊಳಹು ಹೊಸದಿರುತ್ತೆ. ಕಥೆ ಕೇಳೋದರ ಪ್ರಯೋಜನ ಏನು ಅಂದರೆ ಇದು ಎಲ್ಲ ಪ್ಯಾಕೇಜ್ ಇದು. ನೀವು ಈಗ ಹೇಗಿರಬೇಕು ಅನ್ನೋದು ಮಹಾಭಾರತ ಹೇಳುತ್ತೆ. ಅದರಿಂದ ಅವಳು ಹೇಳ್ತಾಳೆ, ಸುದೇಶ್ನೇ, ನಿನ್ನ ಪಾದವನ್ನು ತೊಳೆಯೋದಿಲ್ಲ, ನಿನ್ನ ಎಂಜಲನ್ನು ತಿನ್ನೋದಿಲ್ಲ, ಇನ್ನೇನಿಲ್ಲ, ನನ್ನನ್ನು ಇಟ್ಕೋ. ಆಯಿತು ಅಂತ ಹೇಳಿದ್ರು. ವಸೇಹಮ ಕಲ್ಯಾಣಿ ಯದಿತೇ ವೃತ್ತ ಮೀದೃಶಂ. ನಿನ್ನ ಕ್ಯಾರೆಕ್ಟರ್ ನಿಜವಾಗಿಯೂ ಹೀಗೆಯೇ ಇದ್ದರೆ ನೀನು ನಮ್ಮ ಮನೆಯಲ್ಲಿ ಇರಬಹುದು. ನಿನಗೆ ಯಾರೂ ಕೂಡ ಎಂಜಲನ್ನು ಕೊಡುವುದಿಲ್ಲ. ಯಾರ ಕಾಲನ್ನು ತೊಳೆಯಿಂದ ನಾನು ಹೇಳೋದಿಲ್ಲ. ನಿನಗೆ ಗಾರ್ಡಿಯನ್ಸ್ 5 ಜನ ಇದ್ದಾರೆ ಅಂತ ಹೇಳಿದ್ದಿ, ಇರಲಿ, ನಮಗೇನು ತೊಂದರೆ ಇಲ್ಲ, ನನ್ನ ಜೊತೆಗೇ ಇರಬಹುದು ಅಂತ ಹೇಳಿದ್ರು. ಈ ರೀತಿ ವಿರಾಟರಾಜನ ಅಂತಃಪುರದಲ್ಲಿ ದ್ರೌಪದಿ ಇದ್ಲು. ಈ ರೀತಿ 6 ಜನ. ಧರ್ಮರಾಜ ಸಭಾಸದನಾಗಿ 1 ವರ್ಷದ ಸನ್ಯಾಸವನ್ನು ಹೊತ್ತು ಇದ್ದ. ಭೀಮಸೇನ ಅಡುಗೆ ಮಾಡುವವನಾಗಿ ಇದ್ದ. ಅರ್ಜುನ ನರ್ತನ ಕಲಿಸುವ ನಪುಂಸಕನಾಗಿ ಇದ್ದ ಅಂತಃಪುರದಲ್ಲಿ. ನಕುಲ ಕುದುರೆಗಳನ್ನು ನೋಡಿಕೊಳ್ಳುವವನಾಗಿ ಅಶ್ವಾಧ್ಯಕ್ಷನಾಗಿ ಇದ್ದ. ಸಹದೇವ ಗವಾಧ್ಯಕ್ಷನಾಗಿ ಇದ್ದ. ಈ ರೀತಿ ಪುರುಷರೆಲ್ಲ ಈ ರೀತಿ ಇದ್ದರೆ ದ್ರೌಪದಿ ಬ್ಯೂಟಿಷಿಯನ್ನಾಗಿ ರಾಣಿಯ ಅಂತಃಪುರದಲ್ಲಿ ಇದ್ಲು. ಇದು ಅಜ್ಞಾತವಾಸ, ಯಾರಿಗೂ ಗೊತ್ತಿಲ್ಲ. ಈ ರೀತಿ ವಿರಾಟನಗರದಲ್ಲಿ ಯಾರಿಗೂ ಕಾಣದಂತೆ ಇದ್ದಾಗ ಯುಧಿಷ್ಠಿರ ಬಹಳ ಪ್ರಿಯನಾದ. ಯಾಕೆಂದರೆ ಯುಧಿಷ್ಠಿರ ಅಜಾತಶತ್ರು ಅಂತ. ಅಜಾತಶತ್ರು ಅಂದರೆ ಅವನು ಯಾರನ್ನು ದ್ವೇಷ ಮಾಡಲಿಲ್ಲ ಅಂತರ್ಥ. ಅವನು ದ್ವೇಷ ಮಾಡೋರಿದ್ದೇ ಇರ್ತಾರೆ. ಅವನು ಚೆನ್ನಾಗಿ ಆಟ ಆಡ್ತಾ, ಜೂಜುಕೋರನಿಗೆ ಇನ್ನೊಬ್ಬ ಜೂಜುಕೋರ ಸಿಕ್ಕಿದ್ರೆ ಭಾರಿ ಖುಷಿ ಇರುತ್ತೆ. ಫಟಿಂಗರಿಗೆ ಇನ್ನೊಬ್ಬ ಫಟಿಂಗ ಸಿಕ್ಕಿದ್ರೆ ಭಾರಿ ಖುಷಿ. ಒಂದೇ ಚಟದವರು ಇಬ್ಬರು ಒಟ್ಟಿಗೆ ಆದರೆ ಭಾರಿ ಖುಷಿ ಅಲ್ವಾ ಅವರಿಗೆ.
ಹಾಗೆ ಇವರಿಬ್ಬರು ಒಟ್ಟಾದರು. ಭೀಮಸೇನ ಏನು ಮಾಡ್ತಾ ಇದ್ದ, ಎಲ್ಲರಿಗೂ ಕೂಡ ಭಕ್ಷ್ಯವನ್ನು ತಾನೇ ಕೈಯಲ್ಲಿ ಕೊಡ್ತಾ ಇದ್ದ. ಆಮೇಲೆ ಅಂತಃಪುರದಲ್ಲಿ ಅವನಿದ್ನಲ್ಲ ಅರ್ಜುನ, ಸ್ವಲ್ಪ ಹಳತಾದ ಬಟ್ಟೆಯನ್ನು ಅವನಿಗೆ ಕೊಡ್ತಾ ಇದ್ರು. ಅದರಲ್ಲಿ ಇದ್ದ ಚಂದದ ಬಟ್ಟೆಯನ್ನು ಉಳಿದ ಅಣ್ಣ ತಮ್ಮಂದರಿಗೆ ಕೊಡ್ತಾ ಇದ್ದ. ಯುಧಿಷ್ಠಿರನಿಗೆ ಏನು ಹಣ ಬರ್ತಾ ಇತ್ತು, ಗೆದ್ದ ಹಣ, ಅದನ್ನು ಅವ್ರಿಗೆಲ್ಲರಿಗೂ ಕೊಡ್ತಾ ಇದ್ದ, ಹಂಚ್ತಾ ಇದ್ದ. ಅವರು ಖರ್ಚಲ್ಲಿ ಹಾಗೆ ಚೆನ್ನಾಗಿ ಮಾಡ್ತಾ ಇದ್ದರು. ಇವನಿಗೆ ಅಶ್ವಾಧ್ಯಕ್ಷನಾಗಿದ್ನಲ್ಲ ನಕುಲ, ಅವನಿಗೆ ಹಣ ಬಂತು ಅಂದರೆ ಎಲ್ಲರಿಗೂ ಹಂಚುತ್ತಾ ಇದ್ದ. ಸಹದೇವನಿಗೆ ಹಣ ಬಂತು ಅಂತಂದರೆ ಎಲ್ಲರಿಗೂ ಹಂಚುತ್ತಾ ಇದ್ದ. ಸಹದೇವೋಪಿ ಗೋಪಾನಾಂ ವೇಷಮಾಸ್ಥಾಯ ಪಾಂಡವ. ಈ ಸಹದೇವನಿಗೆ ಹಸುವಿನ ಬೆಣ್ಣೆ, ತುಪ್ಪ, ಮೊಸರು, ಹಾಲು ಇವುಗಳೆಲ್ಲ ಎಕ್ಸ್ಟ್ರಾ ಸಿಕ್ಕಿದರೆ ಅದನ್ನು ಮಾರುವ ನೆಪದಲ್ಲಿ ಎಲ್ಲರಿಗೂ ಕೊಡ್ತಾ ಇದ್ದ, ಅಣ್ಣ ತಮ್ಮಂದಿರಿಗೆ. ಹೀಗೆ ಯಾರಿಗೂ ಗೊತ್ತಾಗದಂತೆ ಒಬ್ಬರನ್ನೊಬ್ಬರು ಪೋಷಣೆ ಮಾಡಿಕೊಂಡಿದ್ರು. ಈ ರೀತಿ ಬಲಿಷ್ಠರಾಗಿದ್ದರೂ ಕೂಡ ಅಜ್ಞಾತವಾಸದಲ್ಲಿ ತೊಡಗಿ ಈ ರೀತಿ ಮಾಡಬೇಕಾಯಿತು. ಒಮ್ಮೆ ಜೀಮೂತ ಅಂತ ಒಬ್ಬ ಮಲ್ಲ ಅವನು ಬಂದ. ಆ ಜೀಮೂತ ಅನ್ನುವ ಮಲ್ಲ ಇದ್ನಲ್ಲ, ಅವನಿಗೆ ರುದ್ರದೇವರ ವರ ಇತ್ತು. ಎಲ್ಲ ಮಲ್ಲರನ್ನು ಕೊಲ್ತಾ ಇದ್ದ. ಕೊಲ್ಲಬಾರದಿತ್ತು, ಯಾಕೆಂದರೆ ಆಟ ಅಲ್ವ. ಆಟದಲ್ಲಿ ಸತ್ತರೆ ಯಾವ ಪ್ರಯೋಜನವೂ ಇಲ್ಲ. ಅವನು ದೇಶಕ್ಕಾಗಿ ಸತ್ತಿದ್ದ. ಎಲ್ಲಕ್ಕಿಂತ ಮೊದಲು ದೇಶಕ್ಕಾಗಿ ಆಟ ಆಡ್ತೇವೆ ಅನ್ನೋದೇ ಬೋಗಸ್, ಹೌದಾ? ಒಬ್ಬ ಆಟಗಾರ 40 ವರ್ಷ ಆಟ ಆಡ್ತಾನ್ರಿ, ಆಮೇಲೆ ರಿಟೈರ್ಡ್ ಆಗ್ತಾನೆ. ಎಂಟರ್ಟೈನ್ಮೆಂಟ್ ಇರಲ್ಲ ಅವನ ಕೈಯಿಂದ, ಎಂಟರ್ಟೈನ್ಮೆಂಟ್ ಕೊಡ್ಲಿಕ್ಕೆ ಆಗಲ್ಲ. ಮತ್ತೆ ಪಿಚ್ ಬಗ್ಗೆ ಮಾತಾಡ್ತಾ ಕಾಲ ಕಳೀತಾರೆ. ಈಸ್ ಇಟ್ ವರ್ಕ್ ಟು ಸೊಸೈಟಿ? ಏನಾದರೂ ಪ್ರಯೋಜನ ಉಂಟಾ? ಯಾವ ಪ್ರಯೋಜನವೂ ಇಲ್ಲ. ದುರಂತ ಅಂತಂದರೆ ಇಬ್ಬರು ಪರೋಪಜೀವಿಗಳು, ಒಬ್ಬ ಆ್ಯಕ್ಟರ್, ಇನ್ನೊಬ್ಬ ಕ್ರಿಕೆಟರ್, ಅಪರದಂಡ ಪ್ರಾಣಿಗಳು. 40 ವರ್ಷ ಆದಮೇಲೆ ದೇಹ ಚೆನ್ನಾಗಿರುತ್ತೆ, ಕೆಲಸ ಮಾಡಲಿಕ್ಕಾಗಲ್ಲ. ಸ್ಪೋರ್ಟ್ಸ್ ಮ್ಯಾನ್ಗೆ ಯಾರೋ ಹೇಳಿಕೊಟ್ಟ ಡೈಲಾಗನ್ನು ಮುಂದೆ ಹೇಳ್ತಾ ಬೋಗಸ್ಸಾಗಿ ಇರ್ತಾನೆ ಆ್ಯಕ್ಟರ್. ಇವರಿಬ್ಬರಿಂದಲೂ ಪ್ರಯೋಜನ ಇಲ್ಲ. ಆದರೆ ಭಾರತದಲ್ಲಿ ಇವರಿಗೆ ಹೆಚ್ಚು ಬೆಲೆ. ಒಂದು ಸಮಾಜದ ಅಧಃಪತನ ಯಾವುದು ಅಂತಂದರೆ ಇಂಥವ್ರನ್ನೆಲ್ಲ ಮೇಲ್ಗಡೆ ಎತ್ತಿದಾಗ. ಹಾಗೆ ಒಬ್ಬ ಜೀಮೂತ ಅಂತ ಒಬ್ಬ ಮಲ್ಲ ಇದ್ದ, ರೆಸ್ಲರ್ ಮೂಲಭೂತವಾಗಿ. ಅವನು ಯಾರಾದರೂ ರೆಸ್ಲಿಂಗಿಗೆ ಅಂತ ಬಂದರೆ ಸೋಲಿಸಿ ಸುಮ್ಮನೆ ಇರಬೇಕು. ಗರಡಿ ಭಾಷೆಯಲ್ಲೇ ಹೇಳೋದಾದರೆ ಚಿತ್ತು ಮಾಡಿ ಬಿಸಾಕಬೇಕು. ಆದರೆ ಅವನು ಕೊಲ್ತಾ ಇದ್ದ. ಅವನಿಗೆ ಮಾಡೆಲ್ ಯಾರು ಅಂದರೆ ಚಾಣೂರ ಮತ್ತು ಮುಷ್ಟಿಕ. ಚಾಣೂರ ಮುಷ್ಟಿಕರು ಹಾಗೆ ಮಾಡ್ತಾ ಇದ್ರು. ಆಟವನ್ನು ಆಟದ ರೀತಿಯಲ್ಲಿ ನೋಡ್ತಾ ಇರಲಿಲ್ಲ. ಸಾಯಿಸುವುದನ್ನು ಸಂತೋಷ ಪಡ್ತಾ ಇದ್ರು. ದೇ ವರ್ ಎಂಜಾಯಿಂಗ್ ಏನು ಅಸಾಸಿನೇಷನ್ ಆರ್ ಕಿಲ್ಲಿಂಗ್. ಅವರು ಕೊಲ್ಲೋದನ್ನು ಬಹಳ ಇಷ್ಟಪಡ್ತಾ ಇದ್ರು. ಅಂತಹ ಮಲ್ಲರಲ್ಲಿ ಒಬ್ಬ ಜೀಮೂತ ಅಂತ. ಅವನು ಬಂದ. ವ್ಯಾವಲ್ಗಮಾನೋ ದದೃಶೇ ಗರ್ಜಿತೋದ್ಗತಿಭಿಸ್ಥಿತಃ. ವ್ಯಾವಲ್ಗಮಾನ, ಅಡ್ಡಾದಿಡ್ಡಿಯಾಗಿ ಓಡಾಡುತ್ತಾ ಹೇಗೆ ಬೇಕೋ ಹಾಗೆ ದಾಳಿ ಮಾಡ್ತಾ ಇದ್ದ. ವಿತ್ರಸ್ತ ಮನಸ್ಸ ಸರ್ವೇ ಮಲ್ಲಾಸ್ತೆ ಹತಚೇತನಾಹ. ಎಲ್ಲ ಮಲ್ಲರಿಗೂ ಭಯ. ಇವನ ಹತ್ತಿರ ಯುದ್ಧಕ್ಕೆ ಹೋಗೋದು ಬೇಡ ಅಂತ ಅಂದುಕೊಂಡಿದ್ರು.
ಯುದ್ಧ ಮಾಡೋದೇ ಬೇಡ, ರಗಳೆ, ಹೋದರೆ ಸಾಯ್ತೀವಿ, ಹೋಗೋದೇ ಇಲ್ಲ ಅಂತ. ಮಲ್ಲೇಂದ್ರ ನಿಹಿತಾ ಸರ್ವೇ ನ ಕಿಂಚಿತ್ ಪ್ರವದಂತಿತೆ. ತಮ್ಮ ಬಂಧುಗಳನ್ನು ಕಳೆದುಕೊಂಡ ಕುಸ್ತಿಪಟುಗಳು ಅವನು ಎದುರುಗಡೆ ಹೋಗಲಿಕ್ಕೆ ಹಿಂಜರಿತಾ ಇದ್ರು. ಈ ರೀತಿಯಾಗಿ ಹೋಯಿತು. ವಿರಾಟನಿಗೆ ನಿರಾಸೆ ಆಯಿತು. ಹಾಗಾದರೆ ನಮ್ಮ ಆಸ್ಥಾನದಲ್ಲಿ ಯಾರೂ ಇವನನ್ನು ಕುರಿತು ಯುದ್ಧ ಮಾಡೋರೇ ಇಲ್ಲವೇ? ನಾನು ನಿಮ್ಮನ್ನೆಲ್ಲ ಸಾಕಿದ್ದು ಏಕಾಗಿ? ಅನೇನ ಸಹಮಲ್ಲೇನ ಕೋ ಯೋದ್ಧುಂ ಶಕ್ತಿಮಾನ್ ನರಹ ಅಂತ ಕೇಳಿದ. ಈ ಮಲ್ಲನ ಜೊತೆಗೆ ಹೋರಾಡಬಲ್ಲವ ಯಾರು? ಆಗ ಯುಧಿಷ್ಠಿರ ಹೇಳಿದ, ಅಸ್ತಿ ಮಲ್ಲೋ ಮಹಾರಾಜ ಮಯಾ ದೃಷ್ಟೋ ಯುಧಿಷ್ಠಿರೇ. ದೊರೆ, ನಾನು ಯುಧಿಷ್ಠಿರನ ಹತ್ತಿರ ಇದ್ದಾಗ ಒಬ್ಬ ಮಲ್ಲನನ್ನು ನೋಡಿದ್ದೆ. ಅವನ ಹೆಸರು ವಲಲ ಅಂತ. ಈಗ ನಿನ್ನ ಮನೆಯಲ್ಲಿ ಅಡುಗೆ ಮಾಡಿಕೊಂಡಿದ್ದಾನೆ. ಅವನನ್ನು ಕರ್ಕೊಂಡು ಬಾ. ಸೋಯಂ ಮಲ್ಲೋ ವಸತ್ಯೇಚಃ ರಾಜನಸ್ತವ ಮಹಾನಸೆ. ಅವನು ಇವನನ್ನು ಕೊಲ್ತಾನೆ ಅಂತ ಕರೆಸಿದ ವಿರಾಟ. ಭೀಮಸೇನ ಬಂದ, ಒಂದು ಮಾತಾಡಿದ ಯುದ್ಧ ಮಾಡುವ ಮೊದಲು. ಅದು ಯಾರಿಗೂ ಅರ್ಥ ಆಗಲಿಲ್ಲ. ಭೀಮಸೇನನೇ ತಾನು ಹೇಳಿದ ಮಾತನ್ನು ಮುಂದೆ ಮಧ್ವರಾದಾಗ ಆ ಗ್ರಂಥದಲ್ಲಿ ಬರೆದ. ಆ ಮಾತು ಏನು? ಆ ಮಾತು ಹೀಗಿತ್ತು: ನರೇಂದ್ರತೆ ಪ್ರಭಾವೇನ ಶ್ರಿಯ ಶಕ್ತ್ಯ ಚ ಶಾಸನಾತ್ ಅನೇನ ತಹ ಮಲ್ಲೇನ ಯೋದ್ಧುಂ ರಾಜೇಂದ್ರ ಶಕ್ನುಯಾಂ ಯುಧಿಷ್ಠಿರ ಕೃತಂ ಮತ್ವಾ ತಮ್ಮಲ್ಲಂ ಪಾತಯಾಮ್ಯಹಂ ಮಹಾದೇವಸ್ಯ ಭಕ್ತ್ಯಾ ಚ ತಮ್ಮಲ್ಲಂ ಪಾತಯಾಮ್ಯಹಂ. ಈ ಶ್ಲೋಕದ ಅಭಿಪ್ರಾಯ ಹೀಗೆ: ಓ ನರೇಂದ್ರ ರಾಜನೇ, ತೇ ಪ್ರಭಾವೇನ, ನಿನ್ನ ಪ್ರಭಾವದಿಂದ, ನಿನ್ನ ಸಂಪತ್ತಿನಿಂದ, ನೀನು ಕೊಟ್ಟ ಶಕ್ತಿಯಿಂದ ಈ ಮಲ್ಲನನ್ನು ಹೊಡೆಯುತ್ತೇನೆ. ಯುಧಿಷ್ಠಿರ ಕೃತಂ ಜ್ಞಾತ್ವ, ಯುಧಿಷ್ಠಿರ ಮಾಡಿದ್ದನ್ನು ತಿಳಿದು, ಮಹಾದೇವನಲ್ಲಿ ಭಕ್ತಿ ಇಟ್ಟು ಈ ಮಲ್ಲನನ್ನು ಕೊಲ್ಲುತ್ತೇನೆ. ಇದು ವಲಲನ ವೇಷದಲ್ಲಿರುವ ಭೀಮಸೇನನ ಮಾತು. ಇದಕ್ಕೇನರ್ಥ? ಮೇಲು ನೋಡೋದು ಅರ್ಥ ಇಟ್ಕೊಳ್ಳಿಕ್ಕೆ ಬರಲ್ಲ. ಯಾಕೆ ಗೊತ್ತಾ? ಭೀಮಸೇನನ ಮುಂದೆ ವಿರಾಟನಿಗೆ ಶಕ್ತಿಯೇ ಇಲ್ಲ. ನರೇಂದ್ರತೆ ಪ್ರಭಾವೇನ ಅಂತ ಯಾರಿಗೆ ಹೇಳೋದು? ಯುಧಿಷ್ಠಿರ ಕೃತಂ ಜ್ಞಾತ್ವ, ಯುಧಿಷ್ಠಿರ ಮಾಡಿದ್ದನ್ನು ತಿಳಿದು ಅವನ ಸಂಪತ್ತಿನಿಂದ ನಾನು ಹೊಡಿತೇನೆ ಅಂತ. ಅವನ ಶಕ್ತಿಯಲ್ಲಿದೆ ಇವನ ಹತ್ರ. ಮಹಾದೇವಸ್ಯ ಭಕ್ತ್ಯಾಚ ತಮ್ಮಲ್ಲಂ ಪಾತಯಾಮ್ಯಹಂ. ಮಹಾದೇವ ಅಂದರೆ ನಮಗೆ ಅರ್ಥ ಆಗೋದು ಶಿವ. ಅವನ ಶಕ್ತಿಯಿಂದ ನಾನು ಹೊಡಿತೇನೆ ಅಂತ. ಇದು ಅರ್ಥ ಆಗಿರಲಿಲ್ಲ ಯಾರಿಗೂ. ಭೀಮಸೇನನೇ ಬರಬೇಕಾಯಿತು ಅದರ ಅರ್ಥವನ್ನು ಹೇಳಲಿಕ್ಕೆ. ಆದರೆ ಬಂದದ್ದು ಮಧ್ವರು. ಏನು? ಮಹಾದೇವನಲ್ಲಿ ಭಕ್ತಿಯಿಂದ ನಾನು ಹೊಡೆಯುತ್ತೇನೆ. ಮಹಾದೇವ ಯಾರು? ನಾರಾಯಣ. ಮಹಾನ್ ಯ ಏವ ನಾಮವಾನ್ ಯ ಏವ ದೇವನಾಮಧಾ ಅಂತಾರೆ. ಯಾರು ಮಹಾನ್, ಎಲ್ಲರಿಗಿಂತ ಮಿಗಿಲೋ, ಯಾರು ಎಲ್ಲ ದೇವತೆಗಳ ಹೆಸರನ್ನು ಹೊತ್ತಿದ್ದಾನೋ ಅವನು ದೇವ ಮತ್ತೆ ಮಹಾನ್. ಮಹಾದೇವ ಅಂದರೆ ನಾರಾಯಣ ಅಂತ. ಮಹಾದೇವ ದೇವೇಶೋ ದೇವ ಭೃದ್ಗುರು ಅಂತಲ್ವಾ ವಿಷ್ಣು ಸಹಸ್ರನಾಮ. ಅದರಿಂದಾಗಿ ಮಹಾದೇವ ಅಂದರೆ ನಾರಾಯಣ, ಅವನಲ್ಲಿ ಭಕ್ತಿ ಇದೆ. ಮತ್ತು ಯುಧಿಷ್ಠಿರ ಕೃತಂ ಜ್ಞಾತ್ವ ಅಂತಾನೆ. ಹೌದು, ಯುಧಿಷ್ಠಿರನ ಒಳಗಡೆ ಇರುವ ದೇವರ ಹೆಸರು ಯುಧಿಷ್ಠಿರ ಅಂತ. ನಿನ್ನ ಒಳಗಡೆ ಇರುವ ದೇವರು ನೀನು, ನನ್ನ ಒಳಗಡೆ ಇರುವ ದೇವರು ನಾನು, ಅವನ ಒಳಗಡೆ ಇರುವ ದೇವರು ಅವನು. ಈ ಮಟ್ಟದ ಅನುಸಂಧಾನ ಬ್ರಹ್ಮದೇವರದ್ದು. ಎಲ್ಲ ಶಬ್ದಗಳು ಕೂಡ ನಾರಾಯಣನನ್ನು ಹೇಳುತ್ತವೆ. ಅವನು, ನೀನು, ಅದು, ಇದು
ಎಲ್ಲ ಶಬ್ದಗಳು ಏನು ನಾರಾಯಣನ ಗುಣಗಳನ್ನು ಹೇಳುತ್ತವೆ ಅದನ್ನು ಅನುಸಂಧಾನ ಮಾಡುವ ದೊಡ್ಡ ಯೋಗ್ಯತೆ ಇರುವ ಜೀವ ಬ್ರಹ್ಮದೇವರು. ಆ ಬ್ರಹ್ಮದೇವರಿಗೆ ಸಮಾನನಾದವ ಮುಖ್ಯ ಪ್ರಾಣ, ಅವನ ಅವತಾರವೇ ಭೀಮ. ಅವನು ಈ ಒಂದು ಅಭಿಪ್ರಾಯ ಇಟ್ಟುಕೊಂಡೇ ಹೇಳಿದ್ದು. ಈ ರೀತಿಯಾಗಿ ಯುಧಿಷ್ಠಿರನ ಒಳಗಡೆ ಇರುವ ದೇವರ ಅನುಗ್ರಹದಿಂದ, ಮಹಾದೇವನ ಮೇಲಿನ ಭಕ್ತಿಯಿಂದ ಈ ಜೀಮೂತ ಅನ್ನುವ ಮಲ್ಲನನ್ನು ಪುಡಿಗಟ್ಟುತ್ತೇನೆ ಅಂತ ಹೇಳಿ ಚಿಂತನೆ ಮಾಡಿ ಮಲ್ಲ ಮಾಹೂಯ ಮಂಡಲೇ ಮಲ್ಲನನ್ನು ಕರೆದು ಕೈಗಳಿಗೆ ಧೂಳನ್ನು ಹಾಕಿಕೊಂಡು, ಯಾಕೆಂದರೆ ನಮ್ಮ ಕೈ ಗ್ರಿಪ್ ಇರಬೇಕು. ಎಣ್ಣೆ ಹಚ್ಕೊಳ್ಳೋದು ಯಾಕೆ ಅಂದರೆ ಅವ್ರ ಕೈಗೆ ಸಿಗಬಾರ್ದು. ನಾವು ಯಾಕೆ ಮಣ್ಣು ಹಚ್ಕೊಳ್ಳೋದು ಅಂತಂದರೆ ನಮ್ಮ ಕೈಗೆ ಸಿಗಬೇಕು. ಈ ರೀತಿ ಮಾಡಿಕೊಂಡು ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ್ರು. ಬದ್ಧ ಕಕ್ಷೋಥ ಕೌಂತೆಯ, ಗಟ್ಟಿಯಾಗಿ ಬಟ್ಟೆಯನ್ನು ಕಟ್ಟಿಕೊಂಡು ಕಕ್ಷೆ ಮಲ್ಲಂ ಗೃಹೀತ್ವಾತು ನನಾದ ಬಹುಸಿಂಹವಿತ್. ಕಕ್ಷ ಅಂತಂದರೆ ಈ ತೋಳು, ಎರಡೂ ತೋಳುಗಳನ್ನು ಬ್ಲಾಕ್ ಮಾಡಿ ಹಿಡಿದುಕೊಂಡು ಸಿಂಹದಂತೆ ಗರ್ಜಿಸಿದಂತೆ ಪಾರ್ಶ್ವಂ ನಿಗೃಶ್ಯ ಹಸ್ತೇನ ಪಾತಯಾಮಾಸ ಮಲ್ಲಕಂ. ಆಮೇಲೆ ಅವನ ತೋಳುಗಳೆಡೆಯನ್ನು ಹಿಡಿದುಕೊಂಡು ಅವನ ಕಾಲನ್ನು ಟಾಂಗು ಕೊಡೋದು ಅಂತಾರೆ ಮಲ್ಲರ ಪರಿಭಾಷೆಯಲ್ಲಿ. ಟಾಂಗು ಕೊಟ್ಟು ಕೆಳಗಡೆ ಬೆಳೆಸಿದನಂತೆ. ಅದನ್ನು ಸಂಸ್ಕೃತದಲ್ಲಿ ಪಾರ್ಶ್ವಂ ನಿಗೃಹ್ಯ ಅಂತಾರೆ. ಹಾಗೆ ಕೆಳಗಡೆ ಬೀಳಿಸಿ ಚಕರ್ಷ ದೌರ್ಭ್ಯಾಮುತ್ಪಾಟ್ಯ ಭೀಮೋ ಮಲ್ಲಮ ಮಿತ್ರ. ಅವನು ಚಿತ್ತಾಗುವ ಮೊದಲು ಎರಡೂ ಕೈಗಳನ್ನು ಇಟ್ಟುಕೊಂಡಿದ್ದ ನೆಲದ ಮೇಲೆ. ಆ ಎರಡೂ ಕೈಗಳನ್ನು ಹೊಡೆದು ಉತ್ಪಾಟ್ಯ, ಕೈಗಳನ್ನು ಸರಿಸಿ ಕೆಳಗಡೆ ಬೀಳಿಸಿ ನಿನದಂತಮಭಿಕ್ರೋಶನ್ ಶಾರ್ದೂಲೈವ ದಾರುಣಃ, ಸಿಂಹದಂತೆ ಮೇಲ್ಗಡೆ ಎರಗಿದ. ಆಮೇಲೆ ಎದ್ದಾಗ ಎಲ್ಲರಿಗೂ ಆಶ್ಚರ್ಯ ಆಯಿತು. ಈ ತನಕ ಜೀಮೂತನನ್ನು ಮುಟ್ಟಿದವರೇ ಯಾರೂ ಇರಲಿಲ್ಲ. ಅಂಥದ್ದು ಇವನು ಬೀಳಿಸೋದಲ್ಲದೆ ಎತ್ತಿ ಭ್ರಾಮಯಿತ್ವಾ ಶತಗುಣಂ ಗತಸತ್ವಮಚೇತನಂ, ಎರಡೂ ಕೈಗಳಿಂದ ಜೀಮೂತನನ್ನ ಮೇಲ್ಗಡೆ ಎತ್ತಿ 100 ಬಾರಿ ಗರ 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 ತಿರುಗಿಸಿದ. ಹಾಗೆ ತಿರುಗಿಸ್ತಾ ಇರಬೇಕಾದ್ರೆ ಅವನ ಪ್ರಾಣ ಹೊಟ್ಟೋಗಿತ್ತು. ಆ ವೇಗದಲ್ಲಿ ತಿರುಗಿಸಿದಾನೆ. ಆಮೇಲೆ ಕೆಳಗಡೆ ಹಾಕಿದ. ಹರ್ಷಾಧಿ ಪ್ರದದೌ ವಿತ್ತಂ ಬಹುರಾಜನ್ ಮಹಾಮನಾಹ. ಬಹಳ ಸಂತೋಷ ಆಯಿತು. ನನ್ನ ದೇಶದಲ್ಲಿ, ವಿರಾಟ ದೇಶದಲ್ಲಿ ಜೀಮೂತನನ್ನು ಕೊಲ್ಲಬಲ್ಲವಲ್ಲ ಒಬ್ಬ ಮಲ್ಲ ಇದ್ದಾನಲ್ಲ ಅಂತ ಹೇಳಿ ಸಂತೋಷ ಆಗಿ ಬಹಳ ಹಣವನ್ನು ಕೊಟ್ಟಂತೆ. ಆಮೇಲೆ ಅವತ್ತಿನಿಂದ ಹೆಣ್ಣು ಮಕ್ಕಳದ್ದು ಚಾಳಿ ಶುರು ಆಯಿತು. ಅಂತಃಪುರದಲ್ಲಿರುವ ಹುಡುಗಿಯರು, ರಾಣಿಯರು ಎಲ್ಲ ಸಿಂಹವನ್ನು ತರಿಸೋದು, ಹುಲಿಯನ್ನು ತರಿಸೋದು. ಆಯ್ತಾ? ಭೀಮಸೇನನ ಕೈನಲ್ಲಿ ಒಲಲ ಇವುಗಳ ಜೊತೆಗೊಂದು ಆಟ ಆಡು ಅಂತನು. ಆ ಹುಲಿ ನುಗ್ಗತ್ತೆ, ಆ ಸಿಂಹ ನುಗ್ಗತ್ತೆ. ಆ ಹುಲಿಯನ್ನು, ಸಿಂಹವನ್ನು ಆರಾಮವಾಗಿ ಬೆಕ್ಕಿನ ಮರಿತರ ಜೊತೆ ಅದರ ಜೊತೆಗೆ ಆಟ ಆಡ್ತಾ ಇದ್ದ. ಅದನ್ನು ನೋಡಿ ಹೆಣ್ಮಕ್ಳಿಗೆಲ್ಲ ಖುಷಿಯೋ ಖುಷಿ. ಓಹ್, ಎಷ್ಟು ಚೆನ್ನಾಗಿ ಮಾಡ್ತಾನೆ ಇವನು ಅಂತ. ಇದನ್ನು ನೋಡಿ ದ್ರೌಪದಿಗೆ ಕಷ್ಟ ಆಗ್ತಾ ಇತ್ತು. ಈ ರೀತಿ ಕರ್ಮಾಣಿ ತಾನಿ ಕುರ್ವಾಣ ವಿರಾಟ ನೃಪತೆ ಸ್ತದಾ, ಅವರು ಮನೋರಂಜನೆಯನ್ನು ಪಡಿತಾ ಇದ್ರು. ಇದೇ ರೀತಿ ವಾಸ ಮಾಡ್ತಾ ಇರಬೇಕಾದ್ರೆ ಮಹಾರಥೇಶು ಮತ್ಸ್ಯೇಷು ಮಾಸ ದಶ ಸಮಾಯಯು, 10 ತಿಂಗಳಾಯಿತು. ಅಜ್ಞಾತ ವರ್ಷದ ಅವಧಿ ಎಷ್ಟು? 1 ವರ್ಷ. 10 ತಿಂಗಳಾಯಿತು. ಇನ್ನು ಉಳಿದದ್ದು 2 ತಿಂಗಳು. ಅಷ್ಟು ಹೊತ್ತಿಗೆ ಒಬ್ಬ ಬಂದ. ಕೀಚಕಕ್ಕಾಮಯ ಮಾಸ ಕಾಮ ಬಾಣೇನ ಪೀಡಿತ. ಕೀಚಕ ಅಂತ ಅವನಿಗೆ ಕೀಚಕ ಅಂತಂದರೆ ಬಿದಿರು ಅಂತ. ಟೊಳ್ಳಾದ ಬಿದಿರನ್ನು ಕೀಚಕ ಅಂತ ಕರೀತಾರೆ.
ಗಾಳಿ ಅದರ ಒಳಗಡೆ ಹೊಕ್ಕಾಗ ಸುಂಗನ್ ಶಬ್ದ ಆಗುತ್ತದೆ. ಆ ತರಹದ ಬಿದಿರನ್ನು ಕೀಚಕ ಅಂತ ಕರೀತಾರೆ. ಇವನ ಬಾಯಿಂದ ಹೊರಡುವ ಸದ್ದು ಹಾಗಿತ್ತೋ ಏನೋ ಗೊತ್ತಿಲ್ಲ, ಅವನಿಗೆ ಕೀಚಕ ಅಂತ ಹೆಸರು. ಅವನು ಸುದೇಶ್ನೆಯ ತಮ್ಮ ಅಂದರೆ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಲ್ಲ. ಸುದೇಶ್ನೆಯ ತಂದೆಗೆ ಇನ್ನೊಬ್ಬ ಹೆಣ್ಣಿನಿಂದ ಹುಟ್ಟಿದ ಮಗ. ಅವಾಗೆಲ್ಲ ಬಹಳ ಮದುವೆ ಮಾಡ್ಕೊಳ್ತಾ ಇದ್ರಲ್ಲ, ಹಾಗೆ ಇನ್ನೊಬ್ಬ ಹೆಣ್ಣಿನಿಂದ ಹುಟ್ಟಿದ ಮಗ. ಅವನು ಬಂದ, ಕೀಚಕ ನೋಡಿದ. ಮೃಗೇಂದ್ರ ಕನ್ಯಾಮಿವ ಜಂಬುಕೋವನೇ, ಸಿಂಹಿಣಿಯನ್ನ ನರಿ ಕಾಮಿಸಿದಂತಾಯಿತು. ಆ ರೀತಿ ಅವನ ವರ್ತನೆ ಅಷ್ಟು ಕಳಪೆ ಮಟ್ಟದ್ದು. ಇವಳ ವರ್ತನೆ ಇಷ್ಟೊಂದು ಡಿಗ್ನಿಫೈಡ್ ಆಗಿತ್ತು. ಶುಭಂ ಚ ರೂಪಂ ಪ್ರಥಮಂಚ ತೇವಯೋ ನಿರರ್ಥಕಂ ಕೇವಲ ಮಧ್ಯಭಾಮಿನಿ. ಕೀಚಕ ಹೇಳ್ತಾನೆ, ಎಂತಹ ರೂಪ, ಇನ್ನೂ ವಯಸ್ಸೇ ಆಗಿಲ್ಲ. ಆಗ ನೆನಪಿಡಿ, ಅವಳಿಗೆ 68 ವಯಸ್ಸು, 67, 68. ಯಾರಿಗೆ? ದ್ರೌಪದಿಗೆ. 68 ವಯಸ್ಸಿನಲ್ಲಿ ಆ ತರಹದ ಚಲುವೆ ಇತ್ತು ಅವಳಿಗೆ. ಅಷ್ಟು ಸುಂದರಿ ಅವಳು. ಅದರಿಂದಾಗಿ ಅವನು ನೋಡಿದ, ಈ ನಿನ್ನ ಯೌವನ ವ್ಯರ್ಥ ಆಗ್ತಾ ಇದೆ, ಯಾಕೆ ವೇಸ್ಟ್ ಮಾಡ್ಕೊಳ್ತಾ ಇದೆ? ಅಧಾರ್ಯಮಾಣ ಸೃಗಿ ಓತ್ತಮ ಯಥಾ, ಉಳಿದುಕೊಳ್ಳದ ಹೂವು, ಯಾರೂ ಹಾಕಿಕೊಳ್ಳದ ಹಾರ, ಆ ತರಹ ಇದ್ದಿ. ಬೇಕಾ ಇದು? ಯಾಕೆ ನೀನು ಎಂಜಾಯ್ ಮಾಡಬಾರದು? ನತ್ವಂ ಪುರಾಜಾತು ಮಯೇಹ ದೃಷ್ಟ. ಆದರೆ ಹಿಂದೆ ನಾನು ದಿಗ್ವಿಜಯಕ್ಕೆ ಹೋಗುವ ಮೊದಲು ನಿನ್ನನ್ನು ನೋಡಿರಲಿಲ್ಲ. ದಿಗ್ವಿಜಯ ಮುಗಿಸಿಕೊಂಡು ಬಂದೆ, 11 ತಿಂಗಳಾದ ಮೇಲೆ ಬಂದಿದ್ದೇನೆ, ಈಗ ನೋಡ್ತಾ ಇದ್ದೇನೆ. ಮೊದಲೇ ನೋಡಿದ್ದಿದ್ರೆ ನೋಡಿದ ಕೂಡಲೇ ಮದುವೆ ಆಗ್ತಾ ಇದ್ದೆ. ಈಗಾದರೂ ಏನು? ರೂಪೇಣ ಮೇ ನಂದಯಸೇ ಮನಸ್ತ್ವಂ. ನಿನ್ನ ರೂಪವನ್ನು ನೋಡ್ತಾ ಇದ್ರೆ ಮನಸ್ಸಿಗೆ ಖುಷಿ ಆಗ್ತಾ ಇದೆ, ಕೂಡಲೇ ಮದುವೆಯಾಗಬೇಕು ಅಂತ ಅನ್ನಿಸ್ತಾ ಇದೆ. ದಾಸಸ್ತವಾಹ, ನಿನ್ನ ಸೇವೆ ಮಾಡಿಕೊಂಡಿದ್ದು ಬಿಡ್ತೀನಿ. ವಾರಣ ಖೇಲ ಗಾಮಿನಿ, ನಿನ್ನ ನಡೆ ಹೇಗಿದೆ ಗೊತ್ತಾ? ಆನೆಯೊಂದು ಹೆಣ್ಣಾನೆಯೊಂದು ನಡೆದಂತಿದೆ. ಹೆಣ್ಣಾನೆಯೊಂದು ನಡೆಯುವಾಗ ಏನು ಗತ್ತು ಗಾಂಭೀರ್ಯಗಳಿರುತ್ತೆ, ಆ ಗಾಂಭೀರ್ಯ ನಿನ್ನಲ್ಲಿ ಕಾಣ್ತಾ ಇದೆ. ಕಂದರ್ಪ ವೇಗಾಭಿಹತೋಸ್ಮಿ ಅನಿಂದಿತೆ, ಕಾಮನ ಬಾಣವನ್ನು ತಡಿಲಿಕ್ಕಾಗ್ತಾ ಇಲ್ಲ. ನಿನ್ನನ್ನು ನೋಡಿದ ಕೂಡಲೇ ನನ್ನಲ್ಲಿ ಒಂದು ಕಾಮ ಉಂಟಾಗ್ತಾ ಇದೆ. ಖಗೋ ವಸಂತೇಶ್ವ ಪುಷ್ಪ ಮೂರ್ಛಿತ. ಯಾವ ರೀತಿ ವಸಂತ ಮಾಸದಲ್ಲಿ ಹಣ್ಣುಗಳು ರಸ ತುಂಬಿಕೊಂಡಾಗ ಅದರ ತುದಿಯನ್ನು ನೋಡಿದ ಕೂಡಲೇ ಹಕ್ಕಿಗೆ ಖುಷಿಯಾಗುತ್ತಲ್ಲ, ಓ ಅದ್ಭುತವಾದ ಹಣ್ಣು, ರಸ ತುಂಬಿದ ಹಣ್ಣು ಅಂತ, ಆ ರೀತಿ ನನಗನ್ನಿಸ್ತಾ ಇದೆ. ಕಿಂ ರಾಜವೇಶ್ಮನ್ಯಸಿತಾಯತೆ ಕ್ಷಣೆ ಕರೋಶಿ ಕೇಶಾನ್ ಸ್ವಯಮೇವ ಭಾವಿನಿ. ಇಲ್ಲಿ ಇದ್ದವ್ರದೆಲ್ಲ ಜಡೆ ಹೆಣೆದು ಕೊಡುವ ಬದಲು, ಇದ್ದವ್ರಿಗೆಲ್ಲ ಗಂಧವನ್ನು ತೆಗೆದುಕೊಡುವ ಬದಲು, ಬಾ, ಯಾಕೆ ಹೀಗಿದ್ದಿ? ಜಜಾಮಿದಾರಾನ್ ಮಮಯೇ ಪುರಾತನಾನ್ ಭವಾಮಿ ದಾಸಶ್ಚ ವಶಾನುಗಸ್ಯ ಚ. ನನ್ನ ಹಿಂದಿನ ಹೆಂಡತಿಯರನ್ನೆಲ್ಲ ಬಿಟ್ಟುಬಿಡ್ತೇನೆ, ನೀನೊಬ್ಬಳೇ ಸಾಕು, ನಿನ್ನ ದಾಸನಾಗ್ತೇನೆ ಅಂತಂದ. ಇಷ್ಟು ಹೇಳ್ತಾ ಇದ್ದಾನೆ. ಸುಗಾತ್ರಿಮಚ್ಚಂ ಸುಗತೇನ ತೇಷಪೆ ಯಥಾನುಮತ್ವಂ ಹೃದಯ ಪ್ರತಿಷ್ಠಿತ. ನಿನ್ನನ್ನು ನೋಡಿದ ಕೂಡಲೇ ನನ್ನ ಹೃದಯದಲ್ಲಿ ನೀನು ನೆಲೆಗೊಂಡಿದ್ದಿ. ನಿನಗೆ ಗೊತ್ತಿದೆ, ನನ್ನನ್ನು ನೋಡಿದ ಕೂಡಲೇ ನಿನಗೂ ಗೊತ್ತಾಗಿರುತ್ತೆ. ನೋಡು, ನಿನ್ನನ್ನು ನೋಡಿದಾಗ ರೋಮಾಂಚನವಾಗ್ತಾ ಇದೆ. ಇವತ್ತಿನ ಭಾಷೆಯಲ್ಲಿ ಹೇಳಬೇಕು, ಗೂಸ್ ಬಂಪ್ಸ್ ಬರ್ತಾ ಇದೆ ಅಂತ. ನಿನ್ನನ್ನು ನೋಡಿದ ಕೂಡಲೇ ರೋಮಾಂಚನವಾಗ್ತಾ ಇದೆ. ನಿನ್ನ ಮನಸ್ಸು, ನನ್ನ ಮನಸ್ಸು ಇನ್ಯಾವುದರಲ್ಲೂ ತೊಡಗಿಲ್ಲ. ತ್ವಮಸ್ಯ ಸರ್ವಸ್ಯ ಸುಗಾತ್ರಿ ಭಾಜನಂ. ನನ್ನ ಭಾವ
ನೆಪ ಮಾತ್ರಕ್ಕೆ ರಾಜ. ನನ್ನಷ್ಟು ಬಲ ಇಲ್ಲ. ನಿಜವಾದ ರಾಜ ನಾನೇ. ನಾನು ನಿನ್ನನ್ನು ಪ್ರೀತಿಸ್ತೇನೆ. ಹರಂಭವಂ ಸ್ಥಾಣು ಉಮಾಪತಿಂ ವಿಭುಂ ತ್ವಯಾದ್ಯ ಮೇ ಸುಬ್ರು ದದಾತು ಸಂಗಮಂ. ನಾನು ಶಿವನನ್ನು ಪ್ರಾರ್ಥಿಸುತ್ತೇನೆ, ಆ ಶಿವ ನಿನ್ನನ್ನು ನನಗೆ ಕೊಡಲಿ. ಖುಷಿಯಾಗ್ತಾ ಇದೆ ನಿನ್ನನ್ನು ನೋಡಿ. ನಿನ್ನನ್ನು ಹೊಂದದೇ ಇದ್ದರೆ ನನ್ನಷ್ಟು ಪಾಪಿ ಯಾರೂ ಇಲ್ಲ. ಜಜಾಮಿ ಸರ್ವಂ ಸುಕೃತಂಚ ಯತ್ಕೃತಂ. ಯಾರಾದರೂ ದೇವದೂತ ಬಂದು ಇವಳನ್ನು ಮದುವೆ ಆಗಬೇಕು ಅಂದರೆ, ನಿನ್ನ ಇಡೀ ಪುಣ್ಯವನ್ನು ಧಾರೆ ಇಡಬೇಕು ಅಂದರೆ ಯೋಚನೆ ಮಾಡದೆ ಕೊಟ್ಟು ಬಿಡ್ತೇನೆ. ನೀನು ಮುಖ್ಯ, ಎಲ್ಲಕ್ಕಿಂತ ಇಂಪಾರ್ಟೆಂಟು. ಯಥಾ ನಗಚ್ಛೇಯಮಹಂ ಯಮಕ್ಷಯಂ. ನೀನು ನನ್ನನ್ನು ಮುಟ್ಟದಿದ್ದರೆ ನಾನು ಸತ್ತೇ ಅಂತ ತಿಳಿ. ಹಾಗೆ ಮಾಡಬೇಡ. ನಿನ್ನನ್ನು ಮದುವೆ ಆಗದೆ ಹೋದರೆ ನಾನು ಸಾಯ್ತೇನೆ. ಹಾಗೆ ನನ್ನನ್ನು ಸಾಯಿಸಬೇಡ. ಅಹಂ ಹಿ ಕಾಂತೆ ತ್ವರಧೀನ ಜೀವಿತಃ. ಆಗ ದ್ರೌಪದಿ ಶಾಂತಳಾಗಿ ಹೇಳಿದಳು, ಅಪ್ರಾರ್ಥನೀಯಾಂ ಕಾಮಾರ್ಥಃ ಸೂತಪುತ್ರಾಭಿಮನ್ಯಸೇ. ನನ್ನಂಥವಳನ್ನು ನೀನು ಪ್ರಾರ್ಥನೆ ಮಾಡಬಾರದು. ಯಾಕೆಂದರೆ ನಾನೊಬ್ಬಳು ದಾಸಿ. ನಾನು ಈಗಾಗಲೇ ಮದುವೆಯಾಗಿರುವವಳು. ನೀನು ಹಾಗೆ ಬೇರೆಯವರ ಹೆಂಡಿರಲ್ಲಿ ಮನಸ್ಸನ್ನು ಇಡಬಾರದು. ಸ್ವೇಷು ದಾರೇಶು ಮೇಧಾವಿ ಕುರುತೇ ಯತ್ನಮುತ್ತಮಂ. ಈಗ ಇರುವ ಹೆಂಡಿರನ್ನು ಚೆನ್ನಾಗಿ ನೋಡಿಕೊಳ್ಬೇಕು. ನೀನು ಬಾ, ಇದ್ದ ಹೆಂಡಿರನ್ನು ಬಿಡ್ತೇನೆ, ನಿನಗೆ ಒಳ್ಳೆಯ ಬಾಳು ಕೊಡ್ತೇನೆ ಅಂದರೆ ನಂಬಲಿಕ್ಕೆ ನಾನೇನು ದಡ್ಡಿನ ಅಥವಾ ಈಗಿನವಳ ಅಲ್ಲ. ಈಗ ಇರುವ ಹೆಂಡಿರನ್ನು ಚೆನ್ನಾಗಿ ನೋಡಿಕೋ. ಸ್ವದಾರ ನಿರತೋ ಹ್ಯಾಶು ನರೋ ಭದ್ರಾಣಿ ಪಶ್ಯತಿ. ಕಟ್ಟಿಕೊಂಡ ಹೆಂಡತಿಯನ್ನು ಚೆನ್ನಾಗಿ ಕಾಪಾಡುವವ ಒಳ್ಳೆ ಲೋಕಗಳನ್ನು ಸೇರ್ತಾನೆ. ಆದ್ದರಿಂದಾಗಿ ಇರುವ ಹೆಂಡಿರನ್ನು ಬಾಳಿಸು, ಚೆನ್ನಾಗಿ ಉಳಿಸು. ನಚಾ ಧರ್ಮೇಣ ಲಿಪ್ಯೇತ ನಚಾ ಕೀರ್ತಿಮವಾಪ್ನುಯಾತ್. ಹೆಂಡಿರನ್ನು ಬಿಟ್ಟರೆ ಅಪಕೀರ್ತಿ, ಹೆಂಡಿರನ್ನು ಬಿಟ್ಟರೆ ಪಾಪ. ಸ್ವದಾರೇಶು ರತಿರ್ಧರ್ಮೋ ಮೃತಸ್ಯಾಪಿ ನ ಸಂಶಯ. ಕೈ ಹಿಡಿದ ಹೆಣ್ಣನ್ನು ಚೆನ್ನಾಗಿ ನೋಡಿಕೊಳ್ಳದಿದ್ದರೆ ಅದು ಎಂತಹ ಶಾಪ. ಆದಷ್ಟು ಸುಖದ ರಹಸ್ಯ ಏನು ಅಂದರೆ, ತಮ್ಮ ಜಾತಿಯ ಹುಡುಗಿಯರನ್ನು ಮದುವೆ ಆಗಬೇಕು. ಯಾಕೆ ಅಂದರೆ ಮದುವೆ ಅನ್ನೋದು ದೀರ್ಘಕಾಲದ ಬಂಧ. ಮದುವೆಗೆ ಕಾಮವೂ ಒಂದು ಆಯಾಮ. ಕಾಮ ಮಾತ್ರ ಎಲ್ಲ ಅಲ್ಲ. ಒಂದು ಸ್ವಲ್ಪ ದಿವಸ, 1 ವರ್ಷ ಕಳೀತು, ಆಮೇಲೆ ಗೆಳೆಯರು ಬೇಡವೆ, ಬಂಧುಗಳು ಬೇಡವೆ, ಆಮೇಲೆ ಇತ್ತಗೂ ಬರದೆ ಅತ್ತಗೂ ಬರದೆ ಒದ್ದಾಡಬೇಕಾಗತ್ತೆ. ಆ ಅಪಕೀರ್ತಿ ಬೇಡ. ಸಂಯಮದಿಂದ ಯೋಚನೆ ಮಾಡು. ಪ್ರೇತ ಕಾರ್ಯಾಣಿ ಕುರುವಂತಿ ನಿವಾಪೈಸ್ತರ್ಪಯಂತಿ ಚ. ಯೋಗ್ಯವಾದ ರೀತಿಯಲ್ಲಿ ಮದುವೆ ಆದರೆ ಒಳ್ಳೆಯ ಪಿತೃಕಾರ್ಯ ಸಿಗುತ್ತೆ, ತರ್ಪಣ ಇರುತ್ತೆ. ಈ ಯೌವನದ ಉತ್ಸಾಹದಲ್ಲಿ ಏನೋ ಮಾಡಲಿಕ್ಕೆ ಹೋದರೆ ಬಂಧುಗಳ ಸಪೋರ್ಟ್ ಇರೋದಿಲ್ಲ. ಅವನ ಆಮೇಲೆ ಯಾವ ರೀತಿ ಬದಲಾಗ್ತಾನೆ ಗೊತ್ತಾಗೋದಿಲ್ಲ. ಒಳ್ಳೆಯ ಶ್ರಾದ್ದಾದಿ ಕ್ರಿಯೆಗಳಾಗತ್ತೇನು, ಅಂತರ್ಪಿಶಾಚಿಯಾಗಿ ಅಲದಾಡಬೇಕಾಗತ್ತೆ. ಆ ಕಾರಣದಿಂದ ಒಳ್ಳೆಯ ದಾರಿಯಲ್ಲಿ ಮಕ್ಕಳನ್ನು ಪಡಿಬೇಕು. ಒಳ್ಳೆಯ ದಾರಿಯಲ್ಲಿ ಮಕ್ಕಳನ್ನು ಪಡೆದು ಚೆನ್ನಾಗಿ ಬದುಕಬೇಕು. ಅಪಕೀರ್ತಿ ಇರಬಾರದು. ಪರದಾರರತೋ ಮೃತ್ಯೋ ನಚ ಭದ್ರಾಣಿ ಪಶ್ಯತಿ. ಅದು ಬಿಟ್ಟು ಬೇರೆಯವರ ಹೆಂಡಿರಲ್ಲಿ ರತನಾಗಿ ನರಕಾದ್ಯನರ್ಥಗಳಿಗೆ ಒಳಗಾಗೋದಾ? ಹಾಗೆ ಮಾಡಬಾರದು. ವಿವರ್ಜನಮ ಕಾರ್ಯಾಣ ಏತತ್ ಸತ್ಪುರುಷವ್ರತಂ. ಮಾಡಬೇಕಾದದ್ದನ್ನು ಮಾಡಲೇಬೇಕು, ಮಾಡಬಾರದ್ದನ್ನು ಮಾಡಲೇಬಾರದು. ಮಾಡಬಾರದ್ದು ಯಾವುದು ಗೊತ್ತಾ? ಮುಖ್ಯವಾಗಿ ಬೇರೆಯವರ ಹೆಂಡಿರನ್ನು ಬಯಸುವುದು,
ಪರದಾರಾಸ್ಮಿ ಭದ್ರಂತೆ ನಾಹಂ ಶಕ್ಯ ತ್ವಯಾ ಸದಾ. ನಾನು ಬೇರೆಯವರ ಮಡದಿ, ನನ್ನನ್ನು ಈ ದೃಷ್ಟಿಯಿಂದ ನೋಡಬಾರದು. ನನಗೂ ಕೂಡ ಪಾಲಕರು ಇದ್ದಾರೆ. ನೀನು ಅದನ್ನು ಮೀರಿದರೆ ಸಾಯುತ್ತೀಯೇ, ಎಚ್ಚರಿಕೆ. ಕಾಮವೇಗೋದ್ಧತಾಂಗೇನ ಗಂಧರ್ವಾ ಪತಯೋ ಮಮ. ನಿನ್ನ ಕಾಮನೆಗಳಿಗೆ ತಕ್ಕಂತೆ ನಾನು ಕುಣಿಯುವುದಿಲ್ಲ. ಸೀತಾರ್ಥಂ ಹಿತ ಶಗ್ರೀವಂ ಯಥಾ ರಾಮ ಸಬಾಂಧವಂ. ನೋಡು, ನೀನು ಕೇಳಿದ್ದೀಯ, ಬಹಳ ಹಿಂದೆ ರಾವಣ ಸೀತೆಯನ್ನು ಬಯಸಿದ, ಬಂಧು ಸಮೇತನಾಗಿ ನಾಶ ಆಗಿ ಹೋದ. ಆದ್ದರಿಂದ ಬೇರೆಯವರ ಹೆಣ್ಣಿನಲ್ಲಿ ಈ ತರಹದ ಬಯಕೆ ಇರಬಾರದು. ಯಥಾ ಲಂಘಿತು ಮಿಚ್ಛೇತ ತಥೈವತ್ವಂ ಮನೋದಧಾಹ. ಅಲ್ಲ, ಎಲ್ಲವನ್ನ ಕಂಟ್ರೋಲಲ್ಲಿದೆ ಅಂತ ಹೇಳ್ತಾ ಇದೆಯಲ್ಲ ನೀನು, ನಿನ್ನ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕಾಗಲ್ವಾ? ಇಡೀ ರಾಷ್ಟ್ರ ಕಂಟ್ರೋಲಲ್ಲಿದೆ. ಮೊದಲು ನಿನ್ನ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊ, ಆಮೇಲೆ ರಾಷ್ಟ್ರದ ಮಾತು. ಮಾರ್ ಗೆದ್ದ ಮೇಲೆ ಊರು ಗೆಲ್ಲಬೇಕಲ್ವ? ಆದ್ದರಿಂದ ಮೊದಲು ನಿನ್ನ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊ, ಆಮೇಲೆ ಉಳಿದದ್ದು. ಪತನ್ನಿ ಪಾತಾಲ ಮುಖೇ ಮಹೋದಧೌ ಶಿತಿಂ ಪ್ರವಿಷ್ಟೋ ಯದಿ ಚೋರ್ಧ್ವಮುತ್ಪತೇತ್ ದಿಶ ಪ್ರಪನ್ನೋ ಗಿರಿಗಃ ವರಾಣಿವ ಗುಹಾಂ ಪ್ರವಿಷ್ಟೋಂತರಿತೋಪಿ ವಾಕ್ಷಿತೇ. ನೀನು ನನ್ನ ಪಾಲಕರಿಂದ ತಪ್ಪಿಸಿಕೊಳ್ಳಿಕ್ಕಾಗಲ್ಲ. ಪಾತಾಳದಲ್ಲಿ ಹೋಗ್ತೀಯಾ, ಭೂಮಿಯ ರಂಧ್ರದ ಒಳಗಡೆ ಇರ್ತೀಯಾ, ಸ್ವರ್ಗಕ್ಕೆ ಹೋಗ್ತೀಯಾ, ಎಲ್ಲಿಗೆ ಹೋದರೂ ಬಿಡೋದಿಲ್ಲ. ನಿನಗೆ ಜಪ ಮಾಡಿದರಿಲ್ಲ, ತಪಸ್ಸು ಮಾಡಿದರಿಲ್ಲ, ಹೋಮ ಮಾಡಿದರಿಲ್ಲ. ಸಾಕ್ಷಾತ್ ಅಗ್ನಿ ಸೂರ್ಯರೇ ಬಂದು ನಿನ್ನನ್ನು ರಕ್ಷಿಸಲಿಕ್ಕಾಗೋದಿಲ್ಲ. ಎರಡು ಕಾರಣದಿಂದ. ಒಂದು, ಕೆಟ್ಟ ಕೆಲಸ ಮಾಡಿದರೆ ಯಾರೂ ರಕ್ಷಣೆ ಮಾಡಲಿಕ್ಕಾಗಲ್ಲ. ಒಂದು ಭ್ರಮೆ ಅಷ್ಟೇ. ನಾವು ಅದನ್ನು ಮಾಡಿದ್ರೆ ಅವ್ರು ಬಂದು ರಕ್ಷಣೆ ಮಾಡ್ತಾರೆ, ಇವ್ರು ಬಂದು ರಕ್ಷಣೆ ಮಾಡ್ತಾರೆ ಅನ್ನೋದು ಶುದ್ಧ ಭ್ರಮೆ. ನನಗೆ ಅಲ್ಲಿ ಪೊಲಿಟಿಕಲ್ ಸಪೋರ್ಟ್ ಇದೆ, ಅಲ್ಲಿ ಇನ್ಫ್ಲೂಯೆನ್ಸ್ ಇದೆ ಅಂತ ಹೇಳಿ ಕೆಟ್ಟ ಕೆಲಸ ಮಾಡ್ತಾ ಇದ್ದರೆ ಕಡೆಗೆ ಯಾರೂ ರಕ್ಷಣೆ ಮಾಡೋದಿಲ್ಲ. ನಿಮಗೆ ಯಾವ ಉದಾಹರಣೆಯನ್ನು ಹೇಳಬೇಕಾಗಿಲ್ಲ. ಎರಡನೆಯದ್ದು, ನನ್ನ ಹಿಂದೆ ಇರುವವರು ಎಷ್ಟು ಬಲಿಷ್ಠರು ಅಂದರೆ ನೀನು ಯಾರದೇ ಜೊತೆಗಿದ್ದರೂ ಅವರನ್ನು ಹೊಡಿತಾರೆ. ಈ ಎರಡು ಕಾರಣದಿಂದ ನನ್ನ ಬಗೆಗೆ ಹಗುರವಾದ ಭಾವನೆ ಬೇಡ. ದಾರಾಭಿಮರ್ಶ್ಯೋ ಇದೆ ಪುರುಷೋ ಮಹಾತ್ಮನಾಂ ಗತ್ವಾಪಿ ದೇವಾನ್ ಶರಣಂ ನ ವಿಂದತಿ. ದೇವತೆಗಳಂತೂ ನಿನಗೆ ರಕ್ಷಣೆ ಕೊಡೋದಿಲ್ಲ. ಯಾಕೆ ಅಂದರೆ ಒಳ್ಳೆಯ ಕೆಲಸವನ್ನು ಮಾತ್ರ ದೇವತೆಗಳು ಬೆಂಬಲಿಸುವುದು, ಕೆಟ್ಟ ಕೆಲಸವನ್ನು ಅಲ್ಲ. ದೈತ್ಯರು ರಕ್ಷಣೆ ಕೊಡ್ತಾರೆ ಅಂದರೆ ರಕ್ಷಣೆ ಕೊಡಬಹುದೇನೋ? ನನ್ನನ್ನು ನಿನ್ನಿಂದ ಬೇಕಾದ್ರೆ ಅವರಿಂದ ಅವರು ಲಪ್ಟಾಯಿಸ್ತಾರೆ. ಅಂತಹ ಮೆಂಟಾಲಿಟಿ ದುರ್ಜನರು. ದುರ್ಜನರು ಕೂಡ ವಿರೋಧಿಗಳೇ, ಸಜ್ಜನರು ವಿರೋಧಿಗಳೇ. ದುರ್ಜನರು ಇನ್ನೊಬ್ಬ ದುರ್ಜನರ ಜೊತೆಗೆ ಸೇರ್ತಾರೆ. ಯಾಕೆ ಗೊತ್ತಾ? ಸಜ್ಜನರನ್ನು ಕಾಡಿಸಬೇಕು ಅಂತ. ಸಜ್ಜನರು ದುರ್ಜನರನ್ನೂ ರಕ್ಷಣೆ ಮಾಡ್ತಾರೆ. ಸಜ್ಜನರಿಗೂ ಅವರೇ ಗತಿ. ಸಂತ ಏವ ಸತಾಂಗತಿ ಅಸತಾಂಚ ಗತಿ ಸಂತಹ. ಸಂತಹ ಸರ್ವತ್ರ ಶೋಭನಾಹ ಅಂತ ಹೇಳಿ ವಿದುರನ ಮಾತು. ಕೆಟ್ಟವರು ಒಳ್ಳೆಯವರ ಹತ್ರನೇ ಹೋಗಬೇಕು ರಕ್ಷಣೆಗೆ. ಒಳ್ಳೆಯವರ ಹತ್ರನೇ ಹೋಗಬೇಕು. ಕೆಟ್ಟವರನ್ನು ಚೆನ್ನಾಗಿ ನಡೆಸ್ಕೊಳ್ಳೋಲ್ಲ, ಕೆಟ್ಟವರು ಒಳ್ಳೆಯವರನ್ನು ಚೆನ್ನಾಗಿ ನಡೆಸ್ಕೊಳ್ಳೋಲ್ಲ. ಇದು ಜನರು ಗಮನಿಸದ ಕಟು ಸತ್ಯ ಇದು. ಆದ್ದರಿಂದ ನೆನಪಿಡು, ನಿನಗೆ ಯಾರೂ ರಕ್ಷಣೆ ಕೊಡೋದಿಲ್ಲ. ಗೃಹಸ್ಥಿತಾಂ ಮಾಂ ಅವಮತ್ಯ ಚೇತಸ ನ ಜೀವಿತಾರ್ಥಿ ಶರಣಂ ತ್ವಮಾಪ್ಸ್ಯಸಿ. ಯಾರಿಗೆ ಬೇಕಾದರೂ ಸಿಗುತ್ತಾಳೆ ಅನ್ನುವ ಭಾವನೆಯಿಂದ ನೋಡಬೇಡ ಅಂತ ಅವಳು ಹೇಳಿದ್ಳು. ಪ್ರತ್ಯಾಖ್ಯಾತಶ್ಚ ಪಾಂಚಾಲ್ಯ ಕೀಚಕಃ ಕಾಮಮೋಹಿತಃ
ಆದ್ರೇನು ಮಾಡೋದು? ಕಾಮದ ಮೋಹ. ಏನು ಕೇಳಲಿಲ್ಲ, ಸೀದಾ ಅಕ್ಕನ ಬಳಿಗೆ ಹೋದ. ಅಕ್ಕ ಬಂದು ಬಾಯಲ್ಲಿ ಕೂತ್ಕೊಳ್ಳಿಲ್ಲ. ಅಕ್ಕನ ಕಾಲನ್ನು ಇಟ್ಟುಕೊಂಡು ಗಟ್ಟಿಯಾಗಿ ತಲೆಯಿಂದ ಘಟ್ಟಿಸ್ಲಿಕ್ಕೆ ಶುರು ಮಾಡಿದ. ಅವಳು ಕಾಲು ಇಟ್ಕೊಂಡು ತನ್ನ ತಲೆಯಿಂದ ಅದು ಹೊಡಿಲಿಕ್ಕೆ ಶುರು ಮಾಡೋದು. ಗಾಬರಿ ಆಯಿತು ಅವಳಿಗೆ, ಏನಾಗ್ತಾ ಇದೆ ಇದು ಅಂತ. ಅವನು ಹೇಳ್ತಾನೆ, ಯಥಾ ಸುದೇಷ್ಟೇ ಸೈರಂಧ್ರ್ಯ ಸಂಗಚ್ಛೇಯಂ ಸಕಾಮಯ ತಥಾ ಶೀಘ್ರಂ ಕುರುಷ್ವಾದ್ಯ ಮಾಹಂ ಪ್ರಾಣಾನ್ ಪ್ರಹಾಸಿಷಂ. ನೋಡು ಅಕ್ಕ, ಏನು ಮಾಡ್ತೇವೋ ಗೊತ್ತಿಲ್ಲ. ಆ ಸೈರಂಧ್ರಿ ನಿನ್ನ ಬ್ಯೂಟಿಷಿಯನ್ ಇದ್ದಾಳಲ್ಲ, ಅವಳು ಬೇಕು ನನಗೆ, ಇಲ್ಲಾಂದ್ರೆ ನಾನು ಪ್ರಾಣ ಬಿಟ್ಟುಬಿಡ್ತೀನಿ ಇಂದ. ಆಗ ಅವಳು ಹೇಳಿದ್ಲು, ಶರಣಾಗತೇಯಂ ಶುಶ್ರೋಮ್ನಿ ಮಯಾ ದತ್ತಾಭಯಾಚಸ. ಹಾಗೆ ಮಾಡಬೇಡ ತಮ್ಮ, ಅವಳು ಜೀವನಕ್ಕಾಗಿ ನನ್ನ ಜೊತೆ ಬಂದವಳು, 1 ವರ್ಷ ಇರ್ತಾಳಂತೆ ನನ್ನ ಜೊತೆಗೆ, ಮೊರೆ ಹೊಕ್ಕಿದ್ದಾಳೆ ನನ್ನನ್ನು ರಕ್ಷಣೆ ಮಾಡಿ ಅಂತ. ಅವಳನ್ನು ನಿನ್ನಂಥವನ ಬಾಯಿಗೆ ಕೊಡೋದಾ? ಶುಭಾಚಾರ, ನೈತಿಕವಾಗಿ ಗಟ್ಟಿಯಾಗಿದ್ದಾಳೆ. ನೈತಿಕವಾಗಿ ಗಟ್ಟಿಯಾಗಿದ್ದವರನ್ನು ಹೊರಗಡೆಯಿಂದ ಅಲ್ಲಾಡಿಸಲಿಕ್ಕಾಗೋದಿಲ್ಲ. ನಿಜವಾದ ಶಕ್ತಿ ನೈತಿಕತೆ. ಆ ನೈತಿಕತೆ ಇದ್ದರೆ ಯಾರೆದರೂ ಕೂಡ ತಲೆ ಎತ್ತಿ ನಿಲ್ಲಬಹುದು. ಎಟಿಕಸಿ ಮೊರಾಲಿಟಿ ಇಲ್ಲದೆ ಹೋದರೆ ಯಾರ ಎದುರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಿಕ್ಕೆ ಭಯ ಆಗುತ್ತೆ. ಯಾಕೆಂದರೆ ನಮ್ಮ ತಪ್ಪೇ ಒಳಗಡೆಯಿಂದ ಕುಗ್ಗುತ್ತಾ ಇರುತ್ತೆ. ಆದರೆ ಅವಳು ಶುಭಾಚಾರ, ಒಳ್ಳೆಯ ನಡೆಯವಳು. ನೈಷಾಚ ಶಕ್ಯಾಹ್ಯನ್ಯೇನ ಸ್ಪಷ್ಟುಂ ದುಷ್ಟೇನ ಚೇತಸ. ಕೆಟ್ಟ ಮನಸ್ಸಿನಿಂದ ಅವಳನ್ನು ಮುಟ್ಟಲಾಗುವುದಿಲ್ಲ. 5 ಜನ ಗಂಧರ್ವರಿದ್ದಾರಂತೆ, ಅವಳನ್ನು ರಕ್ಷಣೆ ಮಾಡ್ತಾರಂತೆ, ಅವರು ಲೋಕವೀರರಂತೆ. ಅದನ್ನು ಈಗಾಗಲೇ ಅವಳು ನಿನಗೂ ಹೇಳಿರ್ತಾಳೆ. ಹೀಗಿರುವಾಗ ಯಾವ ಧೈರ್ಯದಿಂದ ಅವಳ ಹತ್ತಿರ ಕೇಳಿ ಕಣ್ಣಲ್ಲಿ ಕಣ್ಣಿಟ್ಟು, ನೋಡು ಸೈರಂಧ್ರಿ, ನೋಡು ಮಾಲಿನಿ, ನನ್ನ ತಮ್ಮ ನಿನ್ನನ್ನು ಇಷ್ಟಪಟ್ಟಿದ್ದಾನೆ, ಹೋಗಿ ಸೇರು ಅಂತ ಹೇಳಲಿಕ್ಕಾಗತ್ತ ನನಗೆ? ಅವಳು ಸತ್ಯವಾದದ್ದನ್ನು ಹೇಳ್ತಾಳೆ. ಆ ಮಾತಿನಲ್ಲಿನ ದಿಟ್ಟತನ ಇದೆ. ಅವಳ ನಡೆಯಲ್ಲಿ ಅಂಜಿಕೆ ಇಲ್ಲ. ರಾಜಾಚೈವ ಸಮೀಕ್ಷೈನಾಂ ಸಮೋಹಂ ಗತವಾನಿಹ. ನನ್ನ ಗಂಡನೂ ಕೂಡ ಅವಳನ್ನು ನೋಡಿ ಸ್ತಬ್ಧನಾಗಿದ್ದ. ನಾನು ಹೇಳಿದೆ, ಇಲ್ಲ ಇಲ್ಲ, ಅವಳ ಮೇಲೆ ಕೆಟ್ಟ ಕಣ್ಣು ಹಾಕಬಾರದು ಅಂತ. ಕೂಡಲೇ ತಿದ್ದುಕೊಂಡ. ಹಾಗೆ ನೀನು ತಿದ್ದುಕೋಬಾರದೆ. ವಾಸ್ತವವಾಗಿ ವಿರಾಟ ಹಾಗೆ ಮಾಡಿದ್ದ ಇಲ್ವಾ ಅನ್ನೋ ಡೌಟೆ. ಸುದೇಶ್ನೇ ಇದನ್ನು ಹೇಳ್ತಾ ಇರೋದು. ಯಾಕೆಂದರೆ ಪಾಂಡವರ ಅಸೆಸ್ಮೆಂಟ್ ಏನು? ಅತ್ಯಂತ ಪ್ರಾಮಾಣಿಕ, ಧರ್ಮಶೀಲ ಅಂತಲ್ವಾ? ಅವ್ರದ್ದು ಅಸೆಸ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ಸುದೇಶ್ನೇ ಹೇಳ್ತಾ ಇದ್ದಾಳೆ. ಯಾಕೆ ಅಂದರೆ, ಒಂದು ಸರ್ತಿ ಒಬ್ಬಳ ಮೇಲೆ ಕಾಮ ಬಂತು ಅಂದರೆ ವಿತ್ಡ್ರಾ ಮಾಡಲಿಕ್ಕೆ ಆಗತ್ತೆ ಅಂತ ಹೇಳಬೇಕಿದೆ ಅಷ್ಟೇ. ಅದಕ್ಕೂ ಅವಳು ಆ ರೀತಿ ಹೇಳ್ತಾ ಇರೋದು. ವಿರಾಟ ಹಾಗೆ ಮಾಡಲಿಲ್ಲ. ಏಕೆಂದರೆ ವಿರಾಟ ಬಹಳ ದೊಡ್ಡ ಧರ್ಮಿಷ್ಠ, ಅವನು ಆ ರೀತಿ ಮಾಡಲಿಲ್ಲ. ಆದರೆ ಇಲ್ಲಿ ಹೇಳಿದ್ದು ಹಾಗೆ. ಅವನಿಗೂ ಗೊತ್ತಾಯಿತು, ನಿಮ್ಮ ಭಾವ ಅಥವಾ ನನ್ನ ಮನೆಯವರಿಗೆ, ಗಂಡನಿಗೆ ಕೂಡಲೇ ಮನಸ್ಸನ್ನು ಹಿಂದೆಗೆದುಕೊಂಡ. ನೋಡು, ಅವಳ ಹಿಂದೆ ಇರುವ ಗಂಡಂದಿರು ಲೋಕವೀರರು, ಅವಳ ಸುದ್ದಿಗೆ ಹೋಗಬೇಡ. ಹೀಗೆ ಹೇಳಿದಾಗ ಕೀಚಕ ಹೇಳಿದ, ಗಂಧರ್ವಾಣಾಂ ಶತಂ ವಾಪಿ ಸಹಸ್ರಮಯುತಾನಿ ವಾ ಅಹಮೇಕೋ ಹನಿಷ್ಯಾಮಿ ಗಂಧರ್ವಾನ್ ಪಂಚ ಕಿಂ ಪುನಃ. 1000 ಜನ ಬರಲಿ ಗಂಧರ್ವರು ಕೊಲ್ತೇನೆ, ಯಾರೋ 5 ಜನರ ಬಗ್ಗೆ ಹೇಳ್ತಾ ಇದ್ದಳು. ನನ್ನ ಮುಂದೆ ಅವರೆಲ್ಲ ಒಂದು ಲೆಕ್ಕವ? ನೋಡು, ಹೆಣ್ಣು ಮಕ್ಕಳಿಗೆ ಯಾರು ಕಂಡ್ರೂ ಆಸೆ ಆಗುತ್ತೆ. ಇದು ಅವನ ಅಸೆಸ್ಮೆಂಟ್.
ಅದು ಅವನ ಅಸೆಸ್ಮೆಂಟ್. ಯಾಕೆಂದ್ರೆ ಅವನು ಹಾಗೆ ನೋಡ್ತಾನೆ. ಅವನು ಹೇಳ್ತಾನೆ, ನಚತ್ವಮಭಿಜಾನೀಶೆ ಸ್ತ್ರೀಣಾಂ ಗುಹ್ಯಮನುತ್ತಮಂ ಪುತ್ರಂ ವಾ ಕಿಲ ಪೌತ್ರಂ ವಾ ಭ್ರಾತರಂ ವಾ ಮನಸ್ವಿನಾಂ ರಹಸೀಹ ನರಂ ದೃಷ್ಟ್ವಾ ನಾನಾಗಂಧ ವಿಭೂಷಿತಂ. ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಒಳ್ಳೆ ಸೆಂಟಿಗಿಂಟೆಲ್ಲ ಹಾಕಿಕೊಂಡು ಹೋದರೆ ಯಾವ ಹೆಣ್ಣು ತಾನೇ ಒಲಿಯಲ್ಲ ಅಂತಾನೆ. ದುಡ್ಡು ಕೊಟ್ಟರೆ ಯಾರು ಬರಲ್ಲ ಅಂತಾನೆ. ಅದು ಕೀಚಕನ ಸಂಸ್ಕಾರ. ಯಾಕೆಂದರೆ ಕೀಚಕ ಹಾಗೇ ಇರೋದು. ಆದ್ದರಿಂದ ಅಲ್ಲ ಅಲ್ಲಿಗೆ ದ್ರೌಪದಿಯ ಸಾಕ್ಷಿ ಇದ್ದಾಳೆ. ಹೆಣ್ಣೊಬ್ಬಳು ಪತಿವ್ರತೆಯಾಗಿ ಇದ್ದಾಳೆ ಅಂದರೆ ಕಾಮುಕರಿಗೆ ಅದು ಇಷ್ಟ ಆಗಲ್ಲ. ಇಲ್ಲ, ಯಾವ ಹೆಣ್ಮಕ್ಳು ಪತಿವ್ರತೆಯರಿಲ್ಲ ಅಂತ. ಯಾಕೆ ಅಂದರೆ ಅವರವರ ಕಣ್ಣಿನಲ್ಲಿಯೇ ಬೇರೆಯವರನ್ನು ಅಸೆಸ್ ಮಾಡುವುದು. ಬಹಳ ಆಶ್ಚರ್ಯ. ಏಕಾದಶಿ ಉಪವಾಸ ಮಾಡದವರು ಅವರಿಗೆ ಈ ಒಂದು ಪರಿಸರ ಇದೆ ಅನ್ನೋದೇ ಗೊತ್ತಿರಲ್ಲ ಅಂತ ಇಟ್ಕೊಳ್ಳಿ. ಒಂದು ದಿವಸ ಇಡೀ ಊಟವೇ ಮಾಡದೇ ಇರ್ತಾರೆ ಅನ್ನೋದನ್ನು ಅವರು ನಂಬಲಿಕ್ಕೆ ಆಗೋದಿಲ್ಲ. 2 ದಿವಸ ಶ್ರವಣೋಪವಾಸ ಬಂದಾಗ ಊಟವು ಅವಾಗಲೂ ಮಾಡೋಲ್ಲ. 2 ದಿವಸ ಉಪವಾಸ ಇರ್ತಾರೆ ಅಂತ ನಂಬಲಿಕ್ಕಾಗೋಲ್ಲ ಅವ್ರಿಗೆ. ಯಾಕೆಂದರೆ ಅವ್ರ ಪರಿಸರದಲ್ಲಿ ಅದಿರಲ್ಲ. ಟೆಸ್ಟ್ ಮಾಡಿದವರಿದ್ದಾರೆ. ಹೌದಾ, ನಿಜವಾಗಿ ನೀರು ಕುಡಿಯಲ್ವ ಇವರು ಅಂತ ಉಪವಾಸ ಮಾಡುವವರನ್ನು ಟೆಸ್ಟ್ ಮಾಡಿದವರಿದ್ದಾರೆ. ಅಲ್ಲೇ ಕೂತ್ಕೊಂಡು ಅವ್ರ ಜೊತೆಗೆ ಕೂತ್ಕೊಂಡು ಟೆಸ್ಟ್ ಮಾಡಿದವರಿದ್ದಾರೆ. ಯಾಕೆಂದರೆ ಅವ್ರ ಪರಿಸರದಲ್ಲಿ ಆ ಥರದವ್ರು ಇರಲ್ಲ. ಅದೇ ರೀತಿ ಕೀಚಕನ ಪರಿಸರದಲ್ಲಿ ಆ ತರಹ ಒಬ್ಬ ಹೆಣ್ಣನ್ನು ಅವನು ನೋಡಿಲ್ಲ. ಅದರಿಂದಾಗಿ ಅವನು ಈ ರೀತಿ ಹೇಳ್ತಾನೆ. ಚೆನ್ನಾಗಿ ಅಲಂಕಾರ ಮಾಡಿಕೊಂಡ್ರೆ, ಒಳ್ಳೆ ಹಣ ಇತ್ತು ಅಂದರೆ, ಒಳ್ಳೆ ಬಲ ಇತ್ತು ಅಂದರೆ, ಚೆನ್ನಾಗಿ ಮಾತನಾಡಿದ್ರೆ ಯಾವ ಹೆಣ್ಣು ತಾನೇ ಬೀಳಲ್ಲ ಅಂತಾನೆ. ಅದು ಅವನ ಸಂಸ್ಕಾರ, ಅದು ಅವನ ಲೆವೆಲ್. ಈ ರೀತಿ ಹೇಳಿದಾಗ ಸುದೇಶ್ನಿಗೆ ಬಹಳ ಕಷ್ಟ ಆಯಿತು. ಇದನ್ನು ಹೇಗೆ ಹೇಳೋದು? ನೋಡು ತಮ್ಮ, ಪಾತಾಳದಲ್ಲಿ ಬೀಳ್ತಾನೆ ಪರಸ್ತ್ರೀಯರನ್ನು ಮೋಹಿಸಿದವ. ಒಬ್ಬ ಬೀಳುವಾಗ ಎಲ್ಲರನ್ನ ಸೇರಿಕೊಂಡು ಬೀಳಿಸ್ತಾನೆ. ನಿನ್ನ ಜೊತೆಗೆ ನಿನ್ನ ಗೆಳೆಯರನ್ನು ಬೀಳಿಸ್ತೀಯ, ನಿನ್ನ ಜೊತೆಗೆ ನಿನ್ನ ತಮ್ಮಂದಿರನ್ನು ಬೀಳಿಸ್ತೀಯ, ಎಲ್ಲರೂ ಒಟ್ಟಿಗೆ ಬೀಳ್ತೀರಾ. ಈ ತರಹದ ದುಸ್ಸಾಹಸ ಬೇಡ. ಕಿನ್ನು ಶಕ್ಯಂ ಮಯಾ ಕರ್ತುಂ ಯತ್ವಮೇವ ಅಭೀಪ್ಸಿತಃ ನ ಚ ಶ್ರೇಯೋಭಿಜಾನೀಶೆ ಕಾಮಮೇವ ಅನುವರ್ತಸೆ. ನಿನ್ನನ್ನು ಬದಲಾಯಿಸಲಿಕ್ಕೆ ನನ್ನ ಕೈಲಾಗೋದಿಲ್ಲ. ಆದರೆ ನೀನು ಸಾಯದೇ ಇರೋದಿಲ್ಲ. ಆದರೆ ನಿನ್ನ ಜೊತೆಗೆ ನಿನ್ನ ತಮ್ಮಂದಿರು ಸಾಯ್ತಾರೆ, ನಿನ್ನ ಗೆಳೆಯರು ಸಾಯ್ತಾರೆ, ನಿನ್ನ ಜೊತೆಗೆ ಕಡೆಗೆ ನನ್ನ ಗಂಡನನ್ನು ಸಾಯಿಸ್ತೀಯ. ಎಲ್ಲರೂ ಒಟ್ಟಿಗೆ ಇಡೀ ನಗರ ನಾಶಾಗಿ ಹೋಗುತ್ತೆ. ಒಬ್ಬನ ಕಾಮಕ್ಕೆ ಇಡೀ ದೇಶ ನಾಶ ಆಗುವುದು ನೋಡಿದ್ದೇವೆ. ರಾವಣನೊಬ್ಬನ ಕಾಮದ ಸಂಗತಿಗಾಗಿ ಇಡೀ ಲಂಕೆ ನಾಶ ಆಯಿತು. ದುರ್ಯೋಧನನೊಬ್ಬನ ಹಠದಿಂದ ಎಷ್ಟು ಜನ ಸತ್ರು. ಒಳ್ಳೆ ಜಾಗದಲ್ಲಿರುವವನು ಒಬ್ಬನು ತಪ್ಪು ನಡೆ ಇಟ್ಟರೆ ಅವನ ಸೈನಿಕರು, ಅವನ ಮಿತ್ರರು, ಅವನ ಬಂಧು ಬಾಂಧವರು ಎಲ್ಲ ಸಾಯ್ತಾರೆ. ಅವನ ಹೆಂಡತಿಯರು ಅಳಬೇಕು. ಈ ತರಹದ ಪರಿಸ್ಥಿತಿಯನ್ನು ತರ್ತಾ ಇದ್ದಿ ನೀನು. ಧ್ರುವಂ ಗತಾಯುಸ್ತ್ವಂ ಪಾಪ ಯದೇವಂ ಕಾಮಮೋಹಿತ. ಖಂಡಿತವಾಗಿಯೂ ನಿನ್ನ ಆಯುಷ್ಯ ಮುಗಿಲಿಕ್ಕೆ ಬಂದಿರಬೇಕು. ಏಕಸ್ತು ಕುರುತೆ ಪಾಪಂ ಸ್ವಜಾತಿಸ್ತೇನ ಹನ್ಯತೆ. ಒಬ್ಬ ಪಾಪ ಮಾಡ್ತಾನೆ, ಅವನ ಜಾತಿಯೆಲ್ಲ ನಾಶ ಆಗುತ್ತೆ. ಯಾವುದೇ ತೊಂದರೆ ಮಾಡದ ಎಲ್ಲರನ್ನೂ ಸಾಯಿತಲ್ಲಪ್ಪ. ಕೃತೆ ಚಾನ್ಯೇ ಸುರಾಯಾಂಚ
ಪ್ರೇಷಯಿಷ್ಯಸಿ ಮೇ ಪುನಃ. ನೋಡು, ಬೇಡ, ನಾನು ಹೇಳ್ತಾ ಇರೋದನ್ನು ಕೇಳು ಅಂತ ಹೇಳಿದಾಗ ಅವನು ಏನು ಮಾಡಿದ್ರೂ ಕೇಳಲ್ಲ ಅಂದ. ಬಹಳ ಮೋಹಕ್ಕೆ ಒಳಗಾದಾಗ ಅದು ಹಾಗೇ ಆಗೋದು. ಸರಿ, ಏನು ಮಾಡಲಿ ಅಂತ ಕೇಳಿದವಳು. ನಾನು ನಮ್ಮ ಮನೆಯಲ್ಲಿ ಒಂದು ಒಳ್ಳೆ ಡಿಶ್ ಮಾಡಿ ಇಡಿಸ್ತೇನೆ, ಒಳ್ಳೆ ತಿಂಡಿಗಳನ್ನು ಮಾಡಿಸ್ತೇನೆ, ಅದನ್ನು ತಗೊಂಡು ಬಾ ಅಂತ ಹೇಳಿ ಸೈರಂಧ್ರಿಯನ್ನು ಕಳುಹಿಸು, ಮಾಲಿನಿಯನ್ನು. ಆಮೇಲೆ ನಾನು ನೋಡ್ಕೋತೇನೆ, ನಮ್ಮ ಮನೆಗೆ ಬರಲಿ ಅವಳು, ಆಮೇಲೆ ನೋಡ್ಕೋತೇನೆ ಎಂದ. ಸುದೇಷ್ಣಯೈವ ಮುಕ್ತಸ್ತು ಕೀಚಕಕಾಲಚೋದಿತ ತ್ವರಮಾಣ ಪ್ರಚಕ್ರಾಮ ಸ್ವಗೃಹಂ ರಾಜವೇಶ್ಮನಃ. ಈ ರೀತಿ ಹೇಳಿದ ಕೂಡಲೇ ತನ್ನ ಮನೆಗೆ ಹೋದ. ಅಜೈಡಕಂ ಚ ಸುಕೃತಂ ಬಹುಶ್ಚೋಚ್ಚಾವಚಾನ ಮೃಗಾನ್. ಒಳ್ಳೆ ಅಡುಗೆ ಮಾಡಿಸಿದ, ಥರಥರದ ಭಕ್ಷ್ಯಗಳು, ಅನ್ನ ಪಾನ ಎಲ್ಲ ಚಂದ ಮಾಡಿ ಅಲಂಕಾರ ಮಾಡಿ ಇಟ್ಟ. ನಾವ ಬುದ್ಧತ ಮೂಢಾತ್ಮ ಮರಣಂ ಸಮುಪಸ್ಥಿತಂ. ಅವನು ಗೊತ್ತೇ ಆಗಲಿಲ್ಲ ನಾನು ಬೇಗ ಸಾಯಲಿದ್ದೇನೆ ಅಂತ. ಕೀಚಕ ಹೇಳಿ ಕಳುಹಿಸಿದ, ಒಳ್ಳೆ ಅಡುಗೆ ಮಾಡಿಸಿದ್ದೇನೆ, ಅವಳನ್ನು ಕರೆಯಿಸು, ಅವಳನ್ನು ಕಳುಹಿಸು. ನೋಡು, ಕೀಚಕನ ಮನೆಯಲ್ಲಿ ವಿಶೇಷವಾದ ಭಕ್ಷ್ಯ ಭೋಜ್ಯಗಳಿದೆ, ತಗೊಂಡು ಬಾ ಅಂತ ಕಳಿಸು ಅಂತಂದ. ಅವಳು ಹೇಳಿದ್ಲು, ಗಚ್ಚ ಸೈರಂಧ್ರಿ ಮತ್ಪ್ರೀತ್ಯೈ ಕೀಚಕಸ್ಯ ನಿವೇದನಂ ಸುರಾಮಾನಯ ಶುಶ್ರೋಣಿ ತೃಷಿತಾಹಂ ವಿಲಾಸಿನಿ. ಸುದೇಶ್ನೆ ಸೈರಂಧ್ರಿಯನ್ನು ಕರೆದು ಹೇಳ್ತಾಳೆ, ನೋಡು, ಕೀಚಕನ ಮನೆಯಲ್ಲಿ ವಿಶೇಷ ಭಕ್ಷ್ಯಗಳಿದೆ, ಹೋಗು ತಗೊಂಡು ಬಾ, ನಾನು ಅದನ್ನು ಕುಡಿಬೇಕು ಅಂತ ಇದ್ದೇನೆ. ಅವಳು ಗೊತ್ತಾಯಿತು ದ್ರೌಪದಿಗೆ. ಅವಳು ಹೇಳ್ತಾಳೆ, ಸೂತಪುತ್ರೋ ಹಿಮಾಂ ಭದ್ರೇ ಕಾಮಾತ್ಮ ಚಾಭಿಮನ್ಯತೆ. ಒಂದು ಹೆಣ್ಣಾಗಿ ನಿನಗೆ ಗೊತ್ತಿರದ ವಿಚಾರ ಅಲ್ಲ, ನನಗೂ ಒಳಮನಸ್ಸಿಗೆ ಗೊತ್ತಾಗಿದೆ, ಇದು ಕೇವಲ ನೆಪ ಮಾತ್ರ. ಅವನಿಗೆ ಏನು ಅಂದರೆ, ಏನಾದರೂ ನೆಪದಿಂದ ಇವಳು ನನ್ನ ಮನೆಗೆ ಬರಬೇಕು ಅಷ್ಟೇ. ಅದು ನಿನಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಇದು ನೆಪ ಮಾತ್ರ. ಹೋದ ಕೂಡಲೇ ಅಲ್ಲಿ ನಡೆಯೋದೇ ಬೇರೆ. ಅಲ್ಲ, ಮದ್ಯ ತರಲಿಕ್ಕೆ ಬೇರೆಯವರು ಬೇಡವೆ? ನಾನೇ ಹೋಗಬೇಕಾ? ನನ್ನನ್ನೇ ಪರ್ಟಿಕ್ಯುಲರ್ ಆಗಿ ಯಾಕೆ ಕಳಿಸ್ತಾ ಇದ್ದೀನಿ? ಒಂದು ಹೆಣ್ಣಾಗಿ ನಿನಗೂ ಗೊತ್ತು, ಇಷ್ಟಪಡದವರ ಜೊತೆ ಬೆರೀಲಿಕ್ಕೆ ಭಾರಿ ಕಷ್ಟ ಆಗತ್ತೆ ಅಂತ. ಅಂಥದ್ದು ಈ ರೀತಿ ಮಾಡಬಹುದೇ? ತ್ವಮೇವ ಭದ್ರೇ ಜಾನಾಸಿ ಯಥಾಸ ನಿರಪತ್ರಪಃ ಸಮಯಶ್ಚ ಕೃತೋ ಭದ್ರೇ ತ್ವಯಾ ಪ್ರಥಮ ಸಂಗಮೆ. ನಿನಗೂ ಗೊತ್ತು, ಒಪ್ಪಂದ ಬೇರೆ ಆಗಿದೆ. ನಾನು ಕೆಲಸಕ್ಕೆ ಸೇರುವಾಗ ನಾನು ಹೇಳಿದ್ದೆ ನಿನಗೆ, ಯಾವುದೇ ಕಾರಣಕ್ಕೂ ನಿನ್ನವರನ್ನು ನಾನು ನೋಡುವುದಿಲ್ಲ ಅಂತ. ನೀನೀಗ ಉಲ್ಟಾ ಮಾತಾಡ್ತಾ ಇದ್ದಿ. ಅಂದ್ರೇನು ನಿನಗೆ? ನಿನ್ನ ಗಂಡ ನನ್ನನ್ನು ಕಾಮಿಸದೆ ಹೋದರೆ ಸಾಕು, ಉಳಿದವರೆಲ್ಲ ಕಾಮಿಸಬಹುದು ಅಲ್ವಾ? ಅದಲ್ವಾ ನಿನ್ನ ಇಚ್ಛೆ? ನಿನಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಸಂದೇಹ ಮೊದಲು. ಅಯ್ಯೋ, ಇಷ್ಟು ಚೆಂದಾಗಿದ್ದಾಳೆ, ಎಲ್ಲಿ ನನ್ನ ಗಂಡನನ್ನು ಒಳಗಡೆ ಹಾಕೊಳ್ತಾಳೋ ಅಂತ ಹೇಳಿ ನಿನಗೆ ಮೊದಲು. ನಾನಂಥವಳಲ್ಲ ಅಂದರೆ ನೀನೇನು ಅಂದ್ಕೊಂಡೆ ಆವಾಗ? ಓ ಸರಿ ಅಂದರೆ ಬೇರೆಯವರು ನಿನ್ನ ಹತ್ತಿರನೇ ಬಂದು ಕಳಿಸಿಕೊಡು ಅಂತಂದರೆ ಬೇಡ ಅಂತ ಹೇಳಬೇಕಲ್ವ ನೀನು? ಆದರೆ ನೀನೇ ಕಳಿಸ್ಕೊಡ್ತಾ ಇದ್ದಿ. ಅಂದ್ರೇನು? ನನಗೆ ತೊಂದರೆ ಇಲ್ಲದೆ ಹೋದರೆ ಸಾಕು ಅಂತನ್ನುವ ಸೆಲ್ಫಿಶ್ನೆಸ್. ಒಬ್ಬ ರಾಣಿಗೆ ಇರಬಾರದ್ದು ಇದು. ರಾಣಿಗೆ ಬಿಡಿ, ಯಾವುದೇ ಹೆಣ್ಣಿಗೆ ಇರಬಾರದ್ದು. ನನಗೆ ಯಾವುದು ಇಷ್ಟ ಇಲ್ಲವೋ ಬೇರೆಯವರಿಗೂ ಆ ಥರದ್ದು ಇಷ್ಟ ಇಲ್ಲ ಅಂತ ಹೇಳಿ ಗೊತ್ತಾಗಬೇಕಲ್ವಾ? ನೀನು ಮಾಡ್ತಾ ಇರೋದು ತಪ್ಪು. ಕೀಚಕಶ್ಚ ಸುಖೇ ಶಾಂತೆ ಮೂಢೋ ಮದನ ಗರ್ವಿತ. ಕೀಚಕ ಅವನು ಮದನ ಗರ್ವಿತ, ಕಾಮದಿಂದ ಕುರುಡಾಗಿದ್ದಾನೆ. ನನ್ನ ಹತ್ತಿರ ಯಾರೂ ಇಲ್ಲ, ನನ್ನ ಹಿಂದೆ ಮುಂದೆ ಆಚೆ ಈಚೆ
ಯಾರೂ ಇಲ್ಲ, ಅಬಲೆ. ಯಾರೂ ಇಲ್ಲದಾಗ ನನ್ನನ್ನು ಮನೆಗೆ ಕರೆಸಿಕೊಂಡು ಏನು ಮಾಡ್ತಾನೆ ಅಂತ ನಿನಗೆ ಗೊತ್ತಿಲ್ವಾ, ನನಗೆ ಗೊತ್ತಿಲ್ವಾ, ಅವನಿಗೆ ಗೊತ್ತಿಲ್ವಾ. ಇಷ್ಟಾದರೂ ಈ ನಾಟಕ ಯಾಕೆ? ಹೋಗು ಮದ್ಯ ತಗೊಂಡು ಬಾ ಅಂತೆ. ಬಹ್ವ್ಯಸ್ಸಂತಿ ತವ ಪ್ರೇಷ್ಯಾ ರಾಜಪುತ್ರಿ ವಶಾನುಗಾಹ. ಬಹಳ ಜನ ಇದ್ದಾರೆ ದಾಸಿಯರು, ನನ್ನನ್ನೇ ಕಳಿಸ್ಬೇಕಾ ನೀನು? ತಪ್ಪಲ್ವ ಇದು ಮಾಡ್ತಾ ಇರೋದು? ತಾಂ ವಿರಾಟಸ್ಯ ಮಹಿಷಿ ಕ್ರುದ್ಧ ಭೂಯೋನ್ಮ ಶಾಸತ. ಯಾವಾಗ ಸತ್ಯವನ್ನು ಮಾತನಾಡಿದ್ಲು ಅವಳಿಗೆ ಸಿಟ್ಟು ಬಂತು ಸುದೇಶ್ನೆಗೆ. ಗಟ್ಟಿಯಾಗಿ ಹೇಳಿದಳಂತೆ, ಕೀಚಕಂ ಚೈವ ಗಚ್ಚತ್ವಂ ಬಲಾತ್ಕಾರೇಣ ಚೋದಿತ. ನೋಡು, ನಾನು ಹೇಳ್ತಾ ಇದ್ದೀನಿ, ಹೋಗಬೇಕು ಅಷ್ಟೇ. ಬೇಕಾಷ್ಟು ಜನ ದಾಸಿಯರಿರಬಹುದು, ಅವ್ರು ಯಾರು ಹೋಗಬಾರದು, ನೀನೊಬ್ಬಳೇ ಹೋಗಬೇಕು ಅಂತ ಹೇಳ್ತಾವೆ. ಸುದೇಶ್ನೆಯ ಬದಲಾದ ವರ್ತನೆಯನ್ನು ನೋಡಿ ಅವಶ್ಯಂ ತ್ವೇವ ಗಂತವ್ಯಂ ಕಿಮರ್ಥಂ ನ ವಿವಕ್ಷಸಿ. ನನ್ನ ಹತ್ರ ಯಾಕೆ ಕೇಳ್ತಾ ಇದ್ದಿ? ಅರ್ಥ ಆಗ್ತಾ ಇಲ್ವ ನಿನಗೆ? ನೀನೇ ಹೇಳಿದೆಯಲ್ಲ, ನನಗೂ ಗೊತ್ತು ನಿನಗೂ ಗೊತ್ತು ಅಂತ. ಅದನ್ನೇ ನಾನು ಹೇಳ್ತಾ ಇದ್ದೀನಿ, ನನಗೂ ಗೊತ್ತು ನಿನಗೂ ಗೊತ್ತು, ನೀನೇ ಹೋಗಬೇಕು ಅಂತಂದು. ಈ ರೀತಿ ಹೇಳಿ ದೊಡ್ಡ ಪಾತ್ರೆಯನ್ನು ಕೊಟ್ಲು. ಭಾಜನಂ ಪ್ರದದೌ ಚಾಸ್ಯೈ ಸಾಪಿದಾನಂ ಹಿರಣ್ಮಯಂ. ಬಂಗಾರದ ಪಾತ್ರೆ, ಅದರ ಮೇಲಿನ ಮುಚ್ಚಳ, ಇವತ್ತಿನ ಪರಿಭಾಷೆಯಲ್ಲಿ ಡಬ್ಬಿ ಅಥವಾ ಬಾಕ್ಸ್, ಅದನ್ನು ಕೊಟ್ಟು ಕಳಿಸಿದ್ಲು. ಅಥವಾ ಕ್ಯಾರಿಯರ್ ಅಂತ ಇಟ್ಕೊಳ್ಳಿ, ಕೊಟ್ಟು ಕಳಿಸಿದ್ಲು. ಸಾ ಶಂಕಮಾನ ರುದತಿ ವೇಪಂತಿ ದೃಪದಾತ್ಮಜ. ಅವಳಿಗೋ ಭಯ, ಅಳ್ತಾ ಇದ್ದಾಳೆ. ವೇಪಮಾನ, ಮೈ ಇಡೀ ಗಡಗಡಗಡ ನಡುಗುತ್ತಾ ಇದೆ. ತಾನೊಲ್ಲದ ಗಂಡಿನ ಬಳಿ ಹೋಗಬೇಕು ಅಂದರೆ ಆ ಹೆಣ್ಣಿನ ಪರಿಸ್ಥಿತಿ ಏನು? ದ್ರೌಪದಿ ಹೋಗ್ತಾ ಪ್ರಾರ್ಥನೆ ಮಾಡಿದಳಂತೆ, ಯಥಾಹಮನ್ಯಂ ಪಾರ್ಥೇಭ್ಯೋ ನಾಭಿಜಾನಾಮಿ ಮಾನವಂ ತೇನ ಸತ್ಯೇನ ಮಾಂ ದೃಷ್ಟ್ವಾ ಕೀಚಕೋ ಮಾ ವಶಂ ನಯೇತ್. ನಾನು ಪಾಂಡವರನ್ನು ಬಿಟ್ಟು ಯಾರನ್ನೂ ಕೂಡ ಮನಸ್ಸಿನಿಂದ ಬಯಸಿಲ್ಲ. ನಾನು ಪತಿವ್ರತೆಯಾಗಿದ್ದೇ ಸತ್ಯವಾದರೆ ಕೀಚಕ ನನ್ನನ್ನು ವಶಪಡಿಸಿಕೊಳ್ಳದಿರಲಿ ಅಂತ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ಹೋದಳು. ಅಕೀರ್ತಯತ ಶುಶ್ರೋಣಿ ಧರ್ಮಂ ಶಕ್ರಂ ದಿವಾಕರಂ. ಅವಳು ಲೋಕಸಾಕ್ಷಿಗಳಾದ ಎಲ್ಲರನ್ನೂ ಬೇಡಿಕೊಂಡಳು. ಯಮಧರ್ಮನನ್ನ, ಇಂದ್ರನನ್ನ, ದಿವಾಕರಂ ಸೂರ್ಯನನ್ನ, ಮುಖ್ಯಪ್ರಾಣನನ್ನ, ಅಶ್ವದೇವತೆಗಳನ್ನು, ಕುಬೇರನನ್ನ, ವರುಣನನ್ನ, ಯಮನನ್ನ, ರುದ್ರನನ್ನ, ಅಗ್ನಿಯನ್ನ, ವಿಷ್ಣುವನ್ನ, ಸ್ಕಂದನನ್ನ, ಎಲ್ಲರನ್ನ ನೆನಪಿಸಿಕೊಂಡು ಹೋದಳು. ಎಲ್ಲರನ್ನ ಪ್ರಾರ್ಥನೆ ಮಾಡಿಕೊಂಡು ಒಂದು 10 ನಿಮಿಷ ತಗೊಂಡು ಹೋದಳು. ಉಪಾತಿಷ್ಠತ ಸಾ ಸೂರ್ಯಂ ಮುಹೂರ್ತಮಬಲಾತದ. ಒಂದು ಸ್ವಲ್ಪ ಹೊತ್ತು ಸೂರ್ಯನನ್ನೇ ನೋಡ್ತಾ ನಿಂತು ಪ್ರಾರ್ಥನೆ ಮಾಡ್ತಾ. ಆಗ ಅಂತರಹಿತಂ ತತಸ್ತಸ್ಯ ರಕ್ಷೋ ರಕ್ಷಾರ್ಥಮಾದಿಶತ್. ಸೂರ್ಯನಾರಾಯಣ ಏನಿದ್ದಾನೆ, ಅವನ ಹತ್ತಿರ ಒಬ್ಬ ದೈತ್ಯ ಇದ್ದಾನೆ, ರಾಕ್ಷಸ. ರಾಕ್ಷಸರಲ್ಲಿ ಒಳ್ಳೆಯವರು ಇದ್ದಾರೆ, ಸಂಖ್ಯೆ ಕಡಿಮೆ ಅಷ್ಟೇ. ಹೇತಿ ಮತ್ತು ಪ್ರಹೇತಿ ಅಂತ ಇಬ್ಬರು ರಾಕ್ಷಸರು. ಸೂರ್ಯನ ಚಕ್ರದ ತಿರುಗುವಿಕೆಯಲ್ಲಿ ಅವರಿರ್ತಾರೆ, ಅಂದರೆ ಕಾಲನಿಯಾಮಕರಾದ ರಾಕ್ಷಸರು. ಸೂರ್ಯ ತಿರುಗಿದ್ರು, ಭೂಮಿ ತಿರುಗಿದ್ರು, ಪರಿಣಾಮ ಒಂದೇ, ಇದೇ ಕಾಲ. ಆದ್ದರಿಂದ ಕಾಲ ನಿಯಾಮಕನಾದ ಒಬ್ಬ ರಾಕ್ಷಸ ಇದ್ದಾನೆ, ಅವನ ಹೆಸರು ಹೇತಿ ಅಂತ. ಆ ಹೇತಿಯನ್ನ ಕಳುಹಿಸಿದ, ಹೋಗು ದ್ರೌಪದಿಯ ರಕ್ಷಣೆ ಮಾಡು ಅಂತ. ಗೊತ್ತಾದ ಮೇಲೆ ನಿಧಾನವಾಗಿ ಅವಳು ಹೋದ್ಲು. ಯಾರಿಗೂ ಕಾಣದಂತೆ ಹೇತಿ ಇದ್ದಾನೆ, ನೆನಪಿರಲಿ, ದ್ರೌಪದಿಯೂ ಇದ್ದಾಳೆ. ದ್ರೌಪದಿಗೆ ಗೊತ್ತಾಗಿದೆ ಸೂರ್ಯನಾರಾಯಣನ ವರದಿಂದ, ಸೂರ್ಯನಾರಾಯಣನ ಭೃತ್ಯ ಹೇತಿ ಎನ್ನುವ ರಾಕ್ಷಸ ನಮ್ಮ ಜೊತೆಗಿದ್ದಾನೆ ಅಂತ. ಇವಳು ಹೋದ ಕೂಡಲೇ ಅವನು ಹೇಳಿದ, ಸ್ವಾಗತಂತೆ ಸುಖೇ ಶಾಂತೆ ಸುವ್ಯುಷ್ಟ ರಜನೀ ಮಮ. ಇವತ್ತು ರಾತ್ರಿ
ಎಲ್ಲ ರಾತ್ರಿಗಳಲ್ಲಿ ಅತ್ಯಂತ ಸುಖವಾದ ರಾತ್ರಿ ಕೀಚಕ ಹೇಳುವುದು. ಯಾಕೆ ಅಂದರೆ ನೀನು ಬರೋದೇ ಇಲ್ಲ ಅಂತ ಅಂದುಕೊಂಡಿದ್ದೆ. ಕುರುಶ್ವಚ ಮಯಿ ಪ್ರೀತಿಂ ವಶಂ ಚೋಪಾನಯಸ್ವ ಮಾಂ. ನನ್ನನ್ನು ಪ್ರೀತಿಸು, ನನ್ನನ್ನು ನಿನ್ನ ವಶ ಮಾಡಿಕೋ, ನನ್ನಿಂದ ಎಲ್ಲ ಭೋಗಗಳನ್ನು ಪಡೆದುಕೋ. ಇದೋ ಬಂಗಾರದ ಮಾಲೆ, ಇದೋ ಬಂಗಾರದ ಕಿವಿಯೋಲೆ, ಇದೋ ಬಟ್ಟೆಗಳು, ಇದೋ ಚಂದನ, ಇದು ನೋಡು ಒಳ್ಳೆ ಧೂಪ ಶುದ್ಧವಾದ ಮದ್ಯ ಇದೆ, ತೆಗೆದುಕೋ ಇದನ್ನು, ನನ್ನಲ್ಲಿ ದಯೆದೋರು, ಸೇರು ನನ್ನನ್ನು, ನಾವಿಬ್ಬರು ಕೂಡಿ ಖುಷಿ ಪಡೋಣ. ಉಪಸರ್ಪವರಾರೋಹೆ ಮೇರು ಮರ್ಕಪ್ರಭಾಯಥ, ಬಾ ನನ್ನ ಜೊತೆಗೆ ಎಂದ. ಆಗ ಅವಳು ಹೇಳ್ತಾಳೆ, ಅಬ್ರವೀನ್ ನಮಮಾಚಾರಂ ಈದೃಶಂ ವಕ್ತುಮರ್ಹಸಿ. ಅವಳು ಹೇಳ್ತಾಳೆ, ನೋಡು ಕೀಚಕ, ನನಗೆ ಈ ರೀತಿ ಹೇಳಬಾರದು. ನೀನು ನನ್ನನ್ನು ಮುಟ್ಟಬಾರದು. ದುಷ್ಟನೊಬ್ಬ ವೇದವನ್ನು ಕಲೀಲಿಕ್ಕಾಗತ್ತೇನು? ಯಾರಿಗೆ ಮಾನಸಿಕವಾಗಿ ಅತ್ಯಂತ ದೋಷಗಳಿರುತ್ತೆ ಅವನು ವೇದವನ್ನು ಕಲಿಯಲ್ಲ. ವೇದ ಅರ್ಥ ಆಗಬೇಕು ಅಂದರೆ ಯಾರಿಗೂ ತೊಂದರೆ ಮಾಡಿರಬಾರದು, ಯಾರಲ್ಲಿಯೂ ಕೆಟ್ಟದಾಗಿ ನಡ್ಕೊಂಡಿರಬಾರದು. ಒಳ್ಳೆ ಕ್ಯಾರೆಕ್ಟರ್ ಇದ್ದರೆ ವೇದ ಅರ್ಥ ಆಗುತ್ತೆ. ಇಂದ್ರಿಯ ನಿಗ್ರಹ ಇರಬೇಕು, ದೇವರಲ್ಲಿ ಭಕ್ತಿ ಇರಬೇಕು, ಜ್ಞಾನದ ಕಡೆಗೆ ಪ್ರೀತಿ ಇರಬೇಕು. ಹೀಗಿದ್ದರೆ ವೇದ ಅರ್ಥ ಆಗುತ್ತೆ, ಇಲ್ಲಾಂದರೆ ವೇದ ಅರ್ಥ ಆಗೋದಿಲ್ಲ. ಆ ರೀತಿ ಕೆಟ್ಟ ನಡತೆ ಇರುವವನಿಗೆ ವೇದ ಹೇಗೆ ಅರ್ಥ ಆಗೋದಿಲ್ವೋ, ದಕ್ಕೋದಿಲ್ವೋ, ಹಾಗೆ ನಾನು ನಿನಗೆ ದಕ್ಕುವುದಿಲ್ಲ. ನರಾ ಸಂಭಿನ್ನ ಮರ್ಯಾದಾ ಕೀಟವಚ್ಚ ಗುಹಾಶಯಾ. ನಿನಗೆ ಇನ್ನೂ ಗೊತ್ತಾಗಿಲ್ಲ, ಈ ಸುಖ ಕ್ಷಣಿಕ, ಅಲ್ಲಿ ದುಃಖ ಇದೆ. ಈ ಕ್ಷಣಿಕವಾದ ಸುಖಕ್ಕಾಗಿ ನರಕಗಳಲ್ಲಿ ತೊಳಲುತ್ತೀಯ. ಶಾಸ್ತ್ರ ಸುಖದ ದಾರಿಯನ್ನು ಹೇಳಿದೆ, ಸುಖ ಪಡಬೇಡ ಅಂತ ಹೇಳ್ತಾ ಇಲ್ಲ. ಶಾಸ್ತ್ರ ಸರಿಯಾದ ದಾರಿಯಲ್ಲಿ ಸುಖ ಪಡು ಅಂತ ಹೇಳ್ತಾ ಇದೆ. ಏನಪ್ಪ, ವೇದಾಂತದಲ್ಲಿ ಇದ್ದವರಿಗೆ ಯಾವಾಗಲೂ ದುಃಖ ಅಂತ ಅಂದ್ಕೊಳ್ಬೇಡಿ. ಸುಖ ಇದೆ, ಸುಖದ ದಾರಿಯನ್ನು ತೋರಿಸಲಿಕ್ಕೇನೆ ವೇದಾಂತ ಇರೋದು. ಇವತ್ತಿನ ಜನ ಏನು ಮಾಡ್ತಾರೆ ಅಂದರೆ, ನಾವು ಎಂಜಾಯ್ ಮಾಡಬೇಕು, ಅದಕ್ಕೆ ವೇದಾಂತ ಬೇಡ ಅಂತಾರೆ. ತಪ್ಪು ತಿಳಿದುಕೊಂಡಿದ್ದೀರಾ. ಎಂಜಾಯ್ ಮಾಡಲಿಕ್ಕೇ ವೇದಾಂತ ಬೇಕು. ಸುಖವನ್ನು ಹೇಗೆ ಅನುಭವಿಸೋದು, ಯಾವ ರೀತಿ ಪಡೆಯೋದು ಅನ್ನೋದಕ್ಕೇನೇ ವೇದ ಬೇಕು. ಜನರಿಗೆ ಸುಖದ ದಾರಿಯನ್ನು ತೋರಿಸಲಿಕ್ಕೇನೆ ವೇದ ಇರೋದು, ವೇದಾಂತ ಇರುವುದು. ಅದರಿಂದ ಕೆಟ್ಟ ನಡತೆ ಇರುವವನು ವೇದವನ್ನು ಹೊಂದಿ ಸುಖ ಪಡಲಾರ. ಹಾಗೆ ನೀನು ನನ್ನನ್ನು ಹೊಂದಲಿಕ್ಕಾಗೋದಿಲ್ಲ, ಆದರೆ ಬಯಸಿದರೆ ಪಾಪ ಅಂತೂ ಉಂಟು. ನಿನ್ನ ಅಕ್ಕ ಹೇಳಿದಳು, ಏನೋ ಬಗೆ ಬಗೆಯಾದ ತಿಂಡಿ ತೀರ್ಥಗಳನ್ನು ಮಾಡಿಸಿದೆಯಂತೆ, ಅದನ್ನು ತಗೊಂಡು ಹೋಗ್ತೇನೆ, ಅದಕ್ಕಾಗಿ ಬಂದದ್ದು, ಅದನ್ನು ಕೊಡು, ತಗೊಂಡು ಹೋಗ್ತೇನೆ. ಅನ್ಯಾ ಭದ್ರೇ ಹರಿಷ್ಯಂತಿ ರಾಜಪುತ್ರ್ಯ ಸುರಾಮಿಮಾಂ. ಅದಕ್ಕೆ ಅವನು ಹೇಳಿದ, ನೋಡು ಚಲುವೆ, ಅದನ್ನು ತಗೊಂಡೋಗ್ಲಿಕ್ಕೆ ಬೇರೆಯವರಿದ್ದಾರೆ, ನೀನು ಯಾಕೆ ಕಷ್ಟಪಡ್ತಿ, ಬಾ ಇಲ್ಲಿರು ಅಂತ ಹೇಳಿ ಅವಳ ಬಲಗೈಯನ್ನು ಹಿಡಿದೆಳೆದ. ಸಾಗೃಹೀತಾ ವಿಧುನ್ವಂತಿ ಭೂಮೋ ನಿಕ್ಷಿಪ್ಯ ಭಾಜನಂ. ಆ ರೀತಿ ಹೇಳಿದಾಗ ಅವನನ್ನು ಝಾಡಿಸಿದಳು, ಬಿದ್ದ ಅಲ್ಲಿ. ಆ ಪಾತ್ರೆಯನ್ನು ನಿಧಾನವಾಗಿ ಕೆಳಗಡೆ ಇಟ್ಟಂತೆ, ಪಾತ್ರೆ ಒಡೆದೋಗಬಾರದು. ಸ್ತ್ರೀ ಸಹಜವಾದ ಎಚ್ಚರಿಕೆ. ಭೂಮವು ನಿಕ್ಷಿಪ್ಯ, ಅವಳು ಪಾತ್ರೆ ಎಸೆಯಲಿಲ್ಲ. ಭೂಮವು ನಿಕ್ಷಿಪ್ಯ ಭಾಜನಂ. ಡಬ್ಬಿಗಳ ಮೇಲೆ, ಪಾತ್ರೆಗಳ ಮೇಲೆ ಇರುವ ಪ್ರೀತಿ ಹೆಣ್ಣು ಮಕ್ಕಳಿಗೆ ಅದು ಅವತ್ತಿನಿಂದ ಇದೆ ಅಂತ ನೀಟಾಗಿಟ್ಲಂತೆ ಅವಳು. ಭೂಮವು ನಿಕ್ಷಿಪ್ಯ ಭಾಜನಂ. ಆಮೇಲೆ ಓಡಿದ್ದು, ಹಿಡ್ಕೊಳ್ಳಿ ಬರ್ತಾ ಇದ್ದಾನವನು ಕೀಚಕ. ಸಭಾಂ ಚರಣ ಮಾಧಾವತ್
ಯತ್ರ ರಾಜ ಯುಧಿಷ್ಠಿರ. ನಿಧಾನವಾಗಿ ಇಟ್ಟು ಓಡಿದಳಂತೆ ಸಭೆಗೆ. ತಾಂ ಕೀಚಕ ಪ್ರಧಾವಂತಿ ಕೇಶಪಕ್ಷೆ ಪರಾಮೃಚತ್. ಅವಳು ಓಡ್ತಾ ಇರುವಾಗ ಅವಳ ಜಡೆಯನ್ನು ಹಿಡಿದ ಕೀಚಕ ಆಗ ಕೆಳಗಡೆ ಬೀಳಿಸಿ ಸಭೆಯಲ್ಲಿ ನೋಡ್ತಾ ಇದ್ದಾರೆ. ಅಂದರೆ ನಾವೆಲ್ಲ ಹೀಗೆ ಕೂತಿದ್ದೀವಲ್ಲ, ಆ ಸೈಡಲ್ಲೇ ಆಗ್ತಾ ಇರೋ ಹಾಗೆ ಚಿಂತನೆ ಮಾಡಿಕೊಳ್ಳಿ. ಎಲ್ಲ ಸಭೆಯಲ್ಲಿದ್ದವ್ರು ನೋಡ್ತಾ ಇದ್ದಾರೆ, ಆಚೆ ಕಿಟಕಿಯಿಂದಲೋ ಅಥವಾ ದೊಡ್ಡ ಒಂದು ಅವಕಾಶದಿಂದಲೋ ನೋಡ್ತಾ ಇದ್ದಾರೆ. ಕಾಣಿಸ್ತಾ ಇದೆ ಅವರಿಗೆಲ್ಲರಿಗೂ. ಅವಳನ್ನು ಹಿಡಿದು ಕಾಲಿನಲ್ಲಿ ಒದ್ದನಂತೆ. ಹಾಗೆ ಒದ್ದಾಗ ಸ್ವಲ್ಪ ರಕ್ತ ಬಂತು ಅವಳಿಗೆ. ತಥೋ ದಿವಾಕರೇಣಾಶು ರಾಕ್ಷಸ ಸನ್ನಿಯೋಜಿತ. ಆಗ ಆ ಹೇತಿ ಅಂತನ್ನುವ ಒಬ್ಬ ರಾಕ್ಷಸ ಇದ್ನಲ್ಲ, ಅವನು ಬಂದು ಸಕೀತಕಮಪೋವಾಹ ವಾತವೇಗೇನ ಭಾರತ. ವೇಗವಾಗಿ ಒದ್ದ, ಕೆಳಗಡೆ ಬಿದ್ದ. ಅಲ್ಲಿ ವಾತವೇಗೇನ ಅಂತ ಇದೆ. ಮಧ್ವಾಚಾರ್ಯರು ಹೇಳ್ತಾರೆ, ಆ ಹೇತಿ ಅನ್ನುವ ರಾಕ್ಷಸನ ಒಳಗಡೆ ವಾತ ಮುಖ್ಯ ಪ್ರಾಣ ಇದ್ದ, ಅದರಿಂದಾಗಿ ಕೀಚಕ ಬಿದ್ದದ್ದು ಅಂತ. ಇಲ್ಲಿ ವಾತವೇಗ ಅಂತಿದೆ. ವಾತವೇಗ ಅಂದ್ರೇನು? ಮುಖ್ಯ ಪ್ರಾಣನ ಬಲ ಸೇರಿಕೊಂಡಿದೆ ಅಂತ ಅರ್ಥ. ಕೆಳಗಡೆ ಬಿದ್ದ ಅವನು ದೂರದಲ್ಲಿ ಬಿದ್ದಿದ್ದಾನೆ. ಸಭೆಯಲ್ಲಿದ್ದವರೆಲ್ಲ ನಯುಕ್ತಂ ಸೂತಪುತ್ರೇತಿ. ಸೂತಪುತ್ರ, ಇದು ಸರಿಯಲ್ಲ ಅಂದರು. ಸೂತಪುತ್ರ ಅಂತ ಕೀಚಕನಿಗೆ ಹೇಳಿದ್ರು. ಕೀಚಕನೇ, ನೀನು ಮಾಡಿದ್ದು ಸರಿಯಲ್ಲ ಅಂತ ಇಲ್ಲಿ ಹುಡುಕೊಂಡ್ರು. ಅವನ ಎದುರುಗಡೆ ಹೇಳೋ ಧೈರ್ಯ ಯಾರಿಗೂ ಇಲ್ಲ. ಆಗ ಭೀಮಸೇನ ನೋಡ್ತಾ ಇದ್ದ. ಯಾಕೋ ಅಲ್ಲಿದ್ದ ಸಿಟ್ಟು ಬಂತು. ಸಿಟ್ಟಿನಿಂದ ಹಣೆಯಲ್ಲಿ ಬೆವರು ಮೂಡಿತು. ಸಸ್ವೇದ ಭುಕುಟಿ ಚೋಕ್ರ ಲಲಾಟೆ ಸಮವರ್ತತ. ಕೀಚಕನನ್ನು ಇಲ್ಲೇ ಕೊಂದು ಬಿಡ್ತೇನೆ ಅಂತ ಹೇಳಿ ಹಲ್ಲುಗಳನ್ನು ಕಟಕಟಿಸಿದ. ಕೈಯನ್ನು ಕೈಗಳಿಂದ ಚೆನ್ನಾಗಿ ಹಿಚುಕಿಕೊಂಡ. ನಿರೈಕ್ಷತ ದ್ರುಮಂ ದೀರ್ಘಂ ರಾಜಾನಂ ಚಾನ್ವವೈಕ್ಷತ. ಒಮ್ಮೆ ಮರವನ್ನು ನೋಡಿದ, ವಿರಾಟ ರಾಜನನ್ನು ನೋಡಿದ, ಯುಧಿಷ್ಠಿರನನ್ನು ನೋಡಿದ. ಯುಧಿಷ್ಠಿರನಿಗೆ ಗೊತ್ತಾಗೋಯ್ತು, ಸುಮ್ಮನೆ ಬಿಟ್ಟರೆ ಕೀಚಕ ಇಲ್ಲೇ ಸತ್ತೋಗ್ತಾನೆ ಅಂತ ಹೇಳಿ. ಆಕಾರೇಣೈವ ತಂ ಭೀಮಂ ಪ್ರತ್ಯಷೇಧದ್ಯುಧಿಷ್ಠಿರ. ಆಗ ಕೀಚಕ ಯಾರಿಗೂ ಗೊತ್ತಾಗಬಾರ್ದು. ಭೀಮ ಕೊಲ್ಬೇಡ ಅಂತ ಹೇಳಲಿಕ್ಕಾಗತ್ತಾ? ಏನು ಹೇಳಬೇಕು ಅವನು? ಸೂದಮಾತಾಹ ಸಂಕಾರ್ಷೀ ಫಲಿತೋಯಂ ವನಸ್ಪತಿ ನಾತ್ರ ಶುಷ್ಕಾಣಿ ಕಾಷ್ಠಾನಿ ಸಾಧನೀಯಾನಿ ಕಾನಿಚಿತ್. ಮರ ನೋಡ್ತಾ ಇದ್ದ ಅಲ್ವ ಅವನು. ಅಡಿಗೆ ಅವನೇ ಅಂದ ಅವನು. ಹೇ ಸೂದ, ಮಾತಾಹ ಸಂಕಾರ್ಷೀ, ದುಡುಕದಿರು. ಫಲಿತೋಯಂ ವನಸ್ಪತಿ, ಇದು ಬೆಳೆದ ಮರ, ಹಸಿರಾಗಿ ಇದೆ, ಒಣಗಿಲ್ಲ. ಒಣಗಿದ ಮೇಲೆ ಇದನ್ನು ಅಡುಗೆಗೆ ಒಯ್ಯಿ, ಸುಡು. ಹಸಿರಾಗಿರುವಾಗ ಸುಡುಬೇಡ ಅಂದ. ದಿಸ್ ವಾಸ್ ಆನ್ ಇಂಡಿಕೇಶನ್. ಏನು? ಕೀಚಕನನ್ನು ಈಗ ಕೊಲ್ಲುವುದು ಸರಿಯಲ್ಲ. ಯದಿತೆ ದಾರಕೃತ್ಯಂ ಸ್ಯಾತ್ ನಿಷ್ಕ್ರಮ್ಯ ನಗರಾತ್ ಬಹಿಃ ಸಮೂಲಂ ಶಾತಯೇರ ವೃಕ್ಷಂ ಶ್ರಮಸ್ತೇನ ಭವಿಷ್ಯತಿ. ನಿನಗೆ ನಿಜವಾಗಿಯೂ ಕಟ್ಟಿಗೆ ಬೇಕು ಅಂತಿದ್ರೆ ಊರು ಹೊರಗಡೆ ಮರ ಕಡಿಯೋ ಅಂದ. ಗೊತ್ತಾಯ್ತಲ್ಲ? ನಿನಗೆ ನಿಜವಾಗಿಯೂ ಕಟ್ಟಿಗೆ ಬೇಕು ಅಂತ ಇದ್ರೆ ಊರ ಹೊರಗಡೆ ಮರ ಕಡಿ, ಊರ ಒಳಗಡೆ ಬೇಡ. ಯಸ್ಯ ಚಾರ್ದ್ರಸ್ಯ ವೃಕ್ಷಸ್ಯ ಶೀತಚ್ಛಾಯಾಂ ತಮಾಶ್ರಯೇತ್ ನತಸ್ಯ ಪರ್ಣೇ ದೃಶ್ಯೇತ ಪೂರ್ವವೃತ್ತಮನುಸ್ಮರನ್. ನೋಡು, ಈ ಮರದ ಕೆಳಗಡೆ ನೆಮ್ಮದಿಯಿಂದ ಇದ್ದೇವೆ. ಈ ಮರ ಚೆನ್ನಾಗಿರ್ಬೇಕಲ್ವಾ? ನೆರಳು ಕೊಟ್ಟ ಮರದ ಎಲೆ ಹರಿಯೋದ? ಎಂತೆಂಥ ಮಾತು, ಎಷ್ಟು ನೀತಿಯಿಂದ ಕೂಡಿದೆ. ನ ಕ್ರೋಧ ಕಾಲ ಸಮಯ ಸೂದಮಾಚಾಪಲಂ ಕೃತಾ ಅಪೂರ್ಣೋಯಂ ದ್ವಿಪಕ್ಷೋನೋ ನೇದಂ ಬಲವತಾಂ ಬಹು. ಸಿಟ್ಟು ಮಾಡಿಕೊಳ್ಳೋ ಕಾಲ ಅಲ್ಲಯ್ಯ
11ನೇ ತಿಂಗಳು ಕಳೆದಿದೆ, ಇನ್ನೂ 1 ತಿಂಗಳಿದೆ. ಇನ್ನೂ 1 ತಿಂಗಳಾದ ಮೇಲೆ ಮರ ಒಣಗತ್ತೆ, ಆಮೇಲೆ ಶುರು ಅದನ್ನ ಅಂದ. ಅಥಾಂಗುಷ್ಟೇನ ಮೃದ್ಗಾತ್ ಅಂಗುಷ್ಠಂ ತತ್ರ ಧರ್ಮಜಾತ್ ಪ್ರಬೋಧನ ಭಯಾದ್ರಾಜನ್ ಭೀಮಸ್ಯ ಪ್ರತ್ಯಷೇಧಯತ್. ಧರ್ಮರಾಜನಿಗೂ ಸಿಟ್ಟು ಬರ್ತಾ ಇದೆ. ಕಷ್ಟಪಟ್ಟು ಕೈಗಳನ್ನು ಹಿಚುಕಿಕೊಂಡು ಹಲ್ಲು ಮುಡಿ ಕಚ್ಚಿಕೊಂಡಿದ್ದಾನೆ. ಭೀಮಸೇನ ಕೂಡ ಗೊತ್ತಾಯಿತು, ಧರ್ಮರಾಜನನ್ನು ಮೀರಿ ಹೋಗುವುದು ಸರಿಯಲ್ಲ. ಅಂತಹ ಸಿಟ್ಟಿನಲ್ಲಿಯೂ ಸಮಯವನ್ನು ಕಾದರು. ಸಾಮಾನ್ಯವಾಗಿ ಸಿಟ್ಟು ಬಂದಾಗ ಟೈಮ್ ಗೀಮೆಲ್ಲ ಏನು ನೋಡೋದಿಲ್ಲ. ಆದರೆ ಪೂರ್ಣ ಬಲ ಇದ್ದವನು ಉಕ್ಕಿ ಬಂದ ಕೋಪವನ್ನು ತಡಿತಾನೆ. ಹೀಗಾಗಿ ದೈಹಿಕವಾಗಿ ಬಹಳ ಬಲಿಷ್ಠನಿದ್ದವನು ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ತಾನೆ. ದೇಹದಲ್ಲಿ ಬಲ ಇರಬೇಕು. ದ್ರೌಪದ್ಯಭ್ಯಧಿಕಂ ಕ್ರುದ್ಧ ಪ್ರಾರುದತ್ಸ ಪುನಃ ಪುನಃ. ಇದನ್ನ ಓಡಿ ಬರ್ತಾ ಇರಬೇಕಾದ್ರೆ ದ್ರೌಪದಿಗೆ ಗೊತ್ತಾಯಿತು, ಈ ಮಾತುಕತೆಗಳೆಲ್ಲ ಕಿವಿಗೆ ಬಿತ್ತು. ಓಡಿ ಹತ್ತುಕೊಂಡು ಬಂದು ಆಕಾರಂ ಪರಿರಕ್ಷಂತಿ ಪ್ರತಿಜ್ಞಾಂ ಧರ್ಮ ಸಂಯುತಾಂ. ಇಂತಹ ಸಂದರ್ಭದಲ್ಲಿ ಆ ದ್ರೌಪದಿ ಏನು ಮಾಡಬೇಕು? ಏ ಭೀಮ, ನಿನಗೇನಾಗಿದೆ, ಕೊಲ್ಲು ಅಂತ ಕೊಡ್ಬೇಕಾ? ಸಿಟ್ಟು ಬಂದಾಗ ಅದಾಗತ್ತೆ, ಆಪತ್ತು ಬಂದಾಗ ಅಲ್ಲಿರ್ತಾಳೆ. ಆದರೆ ಅವರು ಕೂಡ ಕಂಟ್ರೋಲ್ ಮಾಡಿಕೊಂಡು ಪ್ರಜಾರಕ್ಷಣಶೀಲಾನ ರಾಜ್ಞಾಂ ಹಿಮಿತ ತೇಜತಾಂ ಕಾರ್ಯಂ ಹಿ ಪಾಲನಂ ನಿತ್ಯೆ ಧರ್ಮೇ ಸತ್ಯೇ ಚ ತಿಷ್ಠತಾಂ. ಸೀದ ಬಂದು ವಿರಾಟನಿಗೆ ಹೇಳಿದಳು, ಧರ್ಮಪಾಲಕರಾದ ರಾಜರು ಮಾಡೋ ಕೆಲಸನ ಇದು? ಅಪರಾಧಿಗಳನ್ನು ಕ್ಷಮಿಸಬೇಕಾ? ಸ್ವಪ್ರಜಾಯಾಂ ಪ್ರಜಾಯಾಂಚ ವಿಶೇಷಂ ನಾಧಿಗಚ್ಚತಾಂ. ಹಿಂದೆ ಎಷ್ಟೋ ಜನ ರಾಜರಾಗಿ ಹೋದರು. ತಮ್ಮ ಹೆತ್ತ ಮಕ್ಕಳಲ್ಲಿಯೂ ಪ್ರಜೆಗಳಲ್ಲಿಯೂ ಭೇದವನ್ನು ಏಳಿಸ್ತಾ ಇರಲಿಲ್ಲ. ಅಂಥವರ ಕುಲದಲ್ಲಿ ಬಂದಿದ್ದಿ. ವಿವಾದೇಶು ಪ್ರವೃತ್ತೇಶು ಸಮಂ ಕಾರ್ಯಾನುದರ್ಶಿನ. ಯಾರ್ದಾದರೂ ತಂಟೆ ತಕರಾರು ಬಂದಾಗ ರಾಜನಾದವನು ಉದಾಸೀನನಾಗಿ ಇರಬೇಕು. ಈ ಶುಡ್ ಬಿ ನ್ಯೂಟ್ರಲ್. ಅವನು ಎರಡೂ ಕಡೆ ನೋಡಿ ಯಾರದು ತಪ್ಪಿದೆಯೋ ಅವರಿಗೆ ಶಿಕ್ಷೆ ಕೊಡಬೇಕು. ಧರ್ಮಾಸನದಲ್ಲಿರುವ ರಾಜನ ಕರ್ತವ್ಯ, ನಾನು ಯಾವ ಅಪರಾಧ ಮಾಡಿದ್ದೇನೆ? ಯಾವ ಅಪರಾಧವನ್ನು ಮಾಡಿಲ್ಲ. ಕೀಚಕ ಸುಮ್ಮನೆ ನನ್ನ ಬೆನ್ನು ಹತ್ತಿ ಒದ್ದಿದ್ದಾನೆ, ನನ್ನ ಮೈಯಿಂದ ನೆತ್ತರು ಸುರಿದಿದೆ. ರಕ್ಷಮಾಂ ಕೀಚಕಾತ್ ಭೀತಾಂ ಧರ್ಮಂ ರಕ್ಷಜನೇಶ್ವರ. ವಿರಾಟ, ನೀನಾದರೂ ರಕ್ಷಣೆ ಮಾಡು ಕೀಚಕನಿಂದ. ಎಷ್ಟೋ ಧರ್ಮೇಣ ಕಾರ್ಯಾಣಿ ಮೋಹಾತ್ಮ ಕುರುತೆ ನೃಪಃ. ನಿನಗೆ ಅವನು ಬಲಿಷ್ಠ ಶಕ್ತಿ ಅಂತ ಹೇಳಿ ಅವನ ಬಗ್ಗೆ ಸಾಫ್ಟ್ ಕಾರ್ನರ್ ಇರಬಹುದು, ಅಥವಾ ಅವನ ಬಗ್ಗೆನೇ ಭಯ ಇರಬಹುದು. ಆದರೆ ಧರ್ಮಾಧರ್ಮದ ಪ್ರಶ್ನೆ ಬಂದಾಗ ಅವನನ್ನು ಎದುರಿಸಿ ನಿಲ್ಲಬೇಕು. ನೀನು ಮಧ್ಯದೇಶದ ಕುಲದಲ್ಲಿ ಹುಟ್ಟಿದವ, ನಿನ್ನ ಪರಂಪರೆಯ ರಾಜರೆಲ್ಲರೂ ಧರ್ಮಿಷ್ಠರು. ನೀನು ಹೀಗೆ ಮಾಡಬಹುದಾ? ನನ್ನಂತಹ ಒಂದು ಹೆಣ್ಣು ಕೀಚಕನಿಂದ ರಕ್ಷಣೆಯನ್ನು ಪಡೆಯಲಿಕ್ಕೆ ಇಷ್ಟು ಉದ್ದ ಲಿಸ್ಟ್ ಹೇಳಬೇಕಾ? ಯಾವಾಗಾಯಿತು, ಹೇಗಾಯಿತು, ಎಲ್ಲ ಆಯಿತು, ಅವಾಗೇನು ಎವಿಡೆನ್ಸು, ಅವಾಗೇನು ವಿಟ್ನೆಸ್ಸು, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಏನು, ಅದೆಲ್ಲ ಹೇಳಬೇಕಾ ನಾನು? ನೋಡಿದ ಕೂಡಲೇ ಗೊತ್ತಾಗತ್ತೆ. ಯಾರಿಗೂ ಗೊತ್ತಾಗೋದಿಲ್ಲ, ಅನ್ಯಾಯ ಅಂತ ಇಲ್ಲ. ಇವೆಲ್ಲ ಸುಮ್ಮನೆ ನೆಪಗಳು. ಎಷ್ಟೋ ವರ್ಷ ಆಗೋಗಿರುತ್ತೆ, ಬಲಿಗೆ ಮರ್ತೋಗಿರುತ್ತೆ ನಾನಿಂಥ ಸಮಸ್ಯೆಗೊಳಗಾಗಿದ್ದೆ ಅಂತ. ಕಾರ್ಯ ವಿಶೇಷಜ್ಞ ಕಾಮಕಾರೇಣ ಪಾರ್ಥಿವ. ಮಾಡಬೇಕಾದದ್ದು ಯಾವುದು, ಮಾಡಬಾರದ್ದು ಯಾವುದು ಅಂತ ಹೇಳಿ ಗೊತ್ತಾಗದೆ ಹೋದರೆ ರಾಜರು ನರಕಕ್ಕೆ ಹೋಗ್ತಾರೆ. ಯಜ್ಞದಿಂದ ದಾನದಿಂದ ಪುಣ್ಯವಿಲ್ಲ, ತಂದೆಯ ಸೇವೆ ಮಾಡೋದರಿಂದ ಪುಣ್ಯ ಇಲ್ಲ. ರಾಜರಿಗೆ ಪ್ರಜಾಪಾಲನೆ ಮಾಡಿದರೆ ಮಾತ್ರ ಪುಣ್ಯ. ಅದು ನಿಷ್ಪಕ್ಷಪಾತವಾಗಿ ಮಾಡಬೇಕು. ಧರ್ಮ ಆಗಲಿ ಅಧರ್ಮ ಆಗಲಿ ಸರಿಯಾಗಿ ವಿವೇಚನೆ ಮಾಡಬೇಕು. ಕ್ರಿಯೆ ಯಾವುದು ಅಕಾರ್ಯ ಯಾವುದು ಗೊತ್ತಿರಬೇಕು.
ನೀತಿ ಯಾವುದು ದುರ್ನೀತಿ ಯಾವುದು ಗೊತ್ತಿರಬೇಕು, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಗೊತ್ತಿರಬೇಕು, ಪಾಪ ಯಾವುದು ಪುಣ್ಯ ಯಾವುದು ಅಂತ ಗೊತ್ತಿರಬೇಕು. ಇಲ್ಲ ಅಂತ ಹೇಳಿದ್ರೆ ಆ ರಾಜ ಇದ್ದು ಏನು ಪ್ರಯೋಜನ? ಅವನಿಗೆ ಪ್ರಜ್ಞೆ ಇಲ್ಲ ಅಂದರೆ ಪ್ರಜೆಗಳನ್ನೇನು ರಕ್ಷಣೆ ಮಾಡ್ತಾನೆ? ಈ ರೀತಿ ಹೇಳ್ತಾ ಇರಬೇಕಾದ್ರೆ ವಿರಾಟನಿಗೂ ಅನ್ನಿಸ್ತಾ ಇದೆ. ಆದರೆ ಹಿ ವಾಸ್ ಹೆಲ್ಪ್ಲೆಸ್, ಏನು ಮಾಡಲಿಕ್ಕಾಗ್ತಾ ಇಲ್ಲ. ಅಶಕ್ತ ಕೀಚಕಂ ತತ್ರ ಶಾಸಿತುಂ ಬಲದರ್ಪಿತಂ, ಏನು ಮಾಡಲಿಕ್ಕಾಗ್ತಾ ಇಲ್ಲ. ಅವನ ಅಪರಾಧ ಗೊತ್ತಾಗಿದೆ, ಶಿಕ್ಷೆ ಕೊಡಲಿಕ್ಕಾಗ್ತಾ ಇಲ್ಲ. ಆಗ ಅವಳು ಹೇಳಿದಳು, ನರಾಜನ್ ರಾಜವತ್ ಕಿಂಚಿತ್ ಸಮಾಚರಸಿ ಕೀಚಕೇ. ಓ ದೊರೆ ವಿರಾಟ, ಇದು ರಾಜನಿಗೆ ಯೋಗ್ಯವಾದ ನಡೆಯ? ಮಾಡಬಹುದಾ ನೀನು ಹೀಗೆ? ದಸ್ಯೂನಾಮಿವತೆ ಧರ್ಮೋ ನ ಸತ್ಸು ಪರಿವರ್ತತೆ. ಕಳ್ಳಂತರ ಇದೆಯಾ ನೀನು, ರಾಜಂತರ ಇಲ್ಲ. ನೈತಿಕವಾಗಿ ಸರಿಯಾಗಿದ್ದರೆ ಸಾಕು. ಇಫ್ ಯು ಆರ್ ಮಾರಲಿ ರೈಟ್, ನೀನು ಅವನಿಗೆ ಹೇಳಬಹುದು. ಆದರೆ ಮೊರಾಲಿಟಿಯೇ ನಿನ್ನಲ್ಲಿ ಕಾಣಿಸ್ತಾ ಇಲ್ಲ. ಅದರಿಂದಾಗಿ ಕೀಚಕನಿಗೆ ಅಟ್ಲೀಸ್ಟ್ ಬುದ್ಧಿವಾದ ಕೂಡ ಹೇಳಲಿಲ್ಲ. ಸುದೇಶ್ನೇ ಎಷ್ಟೋ ಬೆಸ್ಟ್. ತಮ್ಮನಿಗೆ ಮೊದಲು ಬುದ್ಧಿವಾದ ಆದರೂ ಹೇಳೋದು, ಆಮೇಲೆ ಅವನ ರೀತಿಯಲ್ಲಿ ನಡ್ಕೊಂಡು ಬಿಡಿ. ಆದರೆ ಇವನು ಅದಕ್ಕಿಂತ ವರಷ್ಟು, ಏನು ಹೇಳಲೂ ಇಲ್ಲ. ನಧರ್ಮಂ ಕೀಚಕೋ ವೇತ್ತಿ, ಅವನಿಗೇನೋ ಬುದ್ಧಿ ಇಲ್ಲ, ಧರ್ಮದ ಬಗ್ಗೆ ಗೊತ್ತಿಲ್ಲ. ಈ ಮಂತ್ರಿಗಳಿಗೆ ಬುದ್ಧಿ ಇಲ್ವಾ? ಧರ್ಮದ ಬಗ್ಗೆ ಗೊತ್ತಿಲ್ಲ. ನೋಪಾಲ ಭೇತ್ವಾಂ ನೃಪತೆ ವಿರಾಟಂ ನೃಪ ಸಂಸದಿ ನಾಹಮೇತೇನ ಯುಕ್ತ ವೈ ಹಂತುಂ ಆಚ್ಯತವಾಂತಿಕೆ. ನಿನ್ನನ್ನು ಬೈದೇನು ಪ್ರಯೋಜನ? ನೋಪಾಲ ಭೇ, ಬೈತಾ ಇಲ್ಲ ನಿನ್ನನ್ನು, ವಾಸ್ತವವಾದ ಪರಿಸ್ಥಿತಿಯನ್ನು ಹೇಳ್ತಾ ಇದ್ದೇನೆ. ಈ ಮಂತ್ರಿಗಳಿಗೆ ಗೊತ್ತಾಗೋದು ಬೇಡವಾ? ಇಷ್ಟು ಜನ ಬ್ರಾಹ್ಮಣರಿದ್ದಾರೆ, ಇವ್ರಿಗೆ ಗೊತ್ತಾಗೋದು ಬೇಡವಾ ಯಾವುದು ಸರಿ ಯಾವುದು ತಪ್ಪು ಅಂತ? ವಿರಾಟ ನೃಪತೆ ಪಶ್ಯ ಮಾಮನಾಥಾಂ ಅನಾಗಸಿ, ಪಾಪವೇ ಮಾಡದೆ ಶಿಕ್ಷೆಯನ್ನು ಅನುಭವಿಸ್ತಾ ಇರುವ ನನ್ನನ್ನು ನೋಡೋದು ಬೇಡವಾ? ಅದಕ್ಕೆ ವಿರಾಟ ಏನು ಹೇಳ್ದ ಗೊತ್ತಾ? ಅಂತೂ ಬಾಯಿ ತೆಗೆದ. ಪರೋಕ್ಷಂ ನಾಭಿಜಾನಾಮಿ ವಿಗ್ರಹಂ ಯುವಯೋರಹಂ ಅರ್ಥತತ್ವಮವಿಜ್ಞಾಯ ಕಿಂ ಸ್ಯಾದ ಕುಶಲಂ ಮಮ. ಅಲ್ಲ, ನಿಮ್ಮಿಬ್ಬರು ಜಗಳ ಬೇರೆ ಏನೋ ಇರುತ್ತೆ, ಹಿಂದೆ ಏನಾಯಿತು ಅಂತ ಗೊತ್ತಿಲ್ಲ, ಈಗ ಹೇಗೆ ತೀರ್ಮಾನ ಮಾಡಲಿ ಅಂದ. ಅನಿವಾರ್ಯ ಬಾಯಿ ತೆಗಿಬೇಕಾಯ್ತು. ಅವಳು ಇಷ್ಟು ಎದುರುಗಡೆ ನಿಂತು ಗದರಿಸ್ತಾ ಇದ್ದಾಳೆ. ಅಯ್ಯೋ, ನನಗೇನಪ್ಪ ಗೊತ್ತು ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ ಅಂತ? ನನಗೇನು ಗೊತ್ತಿಲ್ಲಪ್ಪ. ಸುಮ್ಮನೆ ಇದ್ದವಳು, ಏನು ಮಾತಾಡಲಿಲ್ಲ. ಅವಳು ಹೇಳಿದ್ಲು, ನನ್ನನ್ನು ಯಾರು ಅಂತ ತಿಳಿದುಕೊಳ್ಳದೆ ಒದ್ದಿದ್ದಾನೆ, ಹೇಳಿದ್ರೂ ಕೇಳಲಿಲ್ಲ. ಸರ್ವಲೋಕಮಿಮಂ ಹನ್ಯು ಯದಿ ಕ್ರುದ್ಧಾ ಮಹಾಬಲಾ ತೇಷಾಂ ಮಾಂ ಮಾನಿನೀಂ ಭಾರ್ಯಾಂ ಸೂತಪುತ್ರ ಪದಾವಧಿ. ಯಾರು ಮುನಿದರೆ ಎಲ್ಲ ಲೋಕವನ್ನು ಸುಡಬಲ್ಲರೋ, ಎಲ್ಲರನ್ನ ಏಕಾಂಗಿಯಾಗಿ ಕೊಲ್ಲಬಲ್ಲರೋ ಅಂತಹವರ ಹೆಂಡತಿಯಾದ ನನ್ನನ್ನು ಸೂತಪುತ್ರ ಒದ್ದಿದ್ದಾನೆ. ಯಾರ ಸಿಟ್ಟಿಗೆ ಎದುರೇ ಇಲ್ಲವೋ, ಯಾರ ದಯೆಗೆ ಅಂತ್ಯವೇ ಇಲ್ಲವೋ ಅವರ ಹೆಂಡತಿಯಾದ ನನ್ನನ್ನು ಒದ್ದಿದ್ದಾನೆ. ಧರ್ಮೋ ವಿದ್ಧೋ ಹ್ಯಧರ್ಮೇಣ ಸಭಾಂ ಯತ್ರೋಪತಿಷ್ಠತಿ. ಇವತ್ತು ಧರ್ಮದ ಸೋಲಾಗಿದೆ, ಅಧರ್ಮ ಅಟ್ಟಹಾಸ ಮಾಡಿ ಮೆರೀತಾ ಇದೆ. ನೆನಪಿಟ್ಟುಕೊಳ್ಳಿ, ಇದನ್ನು ಒಳಗಡೆಯಿಂದ ಸಮರ್ಥಿಸಿದವರೆಲ್ಲ ಸಾಯ್ತಾರೆ. ತತಸ್ಸಭ್ಯಾಸ್ತುತೆ ಸರ್ವೇ ಭೂಯ ಕೃಷ್ಣಾಮ ಪೂಜಯನ್. ಆಗ ಸಭೆಯಲ್ಲಿದ್ದವರಿಗೆ ಧೈರ್ಯ ಬಂತು. ಒಂದು ಸಂಗತಿ ಹೇಳ್ತೇನೆ, ಸಭ್ಯರು ಮತ್ತು ಸಭಿಕರು ಎರಡರ ನಡುವೆ ವ್ಯತ್ಯಾಸ ಇದೆ. ಸಭ್ಯರು ಅಂದರೆ ಸಭೆಯಲ್ಲಿ ಇರೋದಕ್ಕೆ ಯೋಗ್ಯರಾದ ಒಳ್ಳೆಯವರು, ಸಭಿಕರು ಅಂದರೆ ಜೂಜುಕಟ್ಟೆಯಲ್ಲಿ ಇರುವರು.
ಅದರಿಂದಾಗಿ ಸಭಿಕರಲ್ಲಿ ವಿನಂತಿ ಬೇಡ, ಸಭ್ಯರಲ್ಲಿ ವಿನಂತಿ ಸಾಕು. ನಾವಲ್ವಾ ಚೇಂಜ್ ಮಾಡಬೇಕಾದವರು. ನೀವು ಇಷ್ಟು ಇಂಟ್ರೆಸ್ಟಿಂದ ಕೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ, ಇಲ್ಲಾಂದ್ರೆ ನಾನು ಹೇಳ್ತಾ ಇರಲಿಲ್ಲ. ಅದರಿಂದ ಇನ್ನು ಯಾವತ್ತೂ ಸಭಿಕರಲ್ಲಿ ಒಂದು ವಿನಂತಿ ಬೇಡ. ಯಾಕೆಂದರೆ ಇವ್ರು ಯಾರು ಜೂಜುಕಟ್ಟೆಯಲ್ಲಿದ್ದು ಬಂದವರಲ್ಲ, ಸಭ್ಯರಲ್ಲಿ ಇಲ್ಲವೇ ಸಭೆಯಲ್ಲಿ ಇರುವವರಲ್ಲಿ. ಆಗ ಅಲ್ಲಿದ್ದ ಸಭ್ಯರೆಲ್ಲ ಹೇಳಿದರಂತೆ, ಸಾಧು ಸಾಧ್ಯತಿ ಚಾಪ್ಯಾಹು ಕೀಚಕಂ ಚಾಪ್ಯಗರಹಯಂ. ಎಲ್ಲರೂ ಕೀಚಕನನ್ನು ಬೈದರಂತೆ, ನೀನು ಮಾಡಿದ್ದು ಸರಿ, ಓ ಹೆಣ್ಣೆ, ನಿನ್ನ ಧೈರ್ಯಕ್ಕೆ ಸಮನಾರು ಅಂತ ಹೇಳಿದ್ರಂತೆ. ಕೆಲವರು ಕೃಷ್ಣೆಯನ್ನು ಹೊಗಳಿದರು, ಕೃಷ್ಣೆ ಅಂದರೆ ದ್ರೌಪದಿಯನ್ನು ಹೊಗಳಿದರು. ಇನ್ನು ಕೆಲವರು ಕೀಚಕನನ್ನು ಬೈದರು. ಇನ್ನು ಕೆಲವರು ಕೀಚಕನ್ನೇನ್ರಿ ಬೈಯೋದು, ಅವನು ತಂದು ಇಟ್ಕೊಂಡಲ್ಲ, ಹೆಂಡತಿಯ ತಮ್ಮ ಅಂತ ಹೇಳಿ ಇಟ್ಕೊಂಡಲ್ಲ, ಜೋರುಕ ಭಾಯ್, ಅವನಿಗೆ ಬೈಬೇಕು. ಕೇಚಿತ್ ದೇವಿಂಚತೇನರ, ಅವಳನ್ನೇನ್ರಿ ಬೈಯೋದು, ಅವನ್ನೇನ್ರಿ ಬೈಯೋದು, ಈ ಹುಡುಗಿಯನ್ನು ಕೆಲಸಕ್ಕೆ ಇಟ್ಕೊಂಡಿದ್ದಾಳಲ್ಲ ಅವಳಿಗೆ ಬೈಬೇಕು ಅಂತಂದು. ಈ ರೀತಿ ಬೈತಾ ಇದ್ದಾಗ ಇನ್ನು ಕೆಲವರು ಅವಳನ್ನು ಹೊಗಳಲಿಕ್ಕೆ ಶುರು ಮಾಡೋದು. ಏನಾಯಿತು ಮುಂದೆ ಅನ್ನೋದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣ. ನಾಳೆ ಕೀಚಕ ಸಾಯ್ತಾನೆ.